ಆಕಾಶವಾಣಿ ಮೈಸೂರು. ಹೊಲ ಈ ನೆಲ ಹೊಲ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ನೆಲ ಹೊಲ ಈ ನೆಲ. ಮಾತೆ ಮಣ್ಣಿಗೆ ಬೇಕು ಮಗುವಿನ ಪ್ರೀತಿ. ನಮ್ಮದು ತೆಂಗಿನ ತೋಟ. ತೋಟವನ್ನು ಉತ್ತು ಕಿತ್ತು ಸ್ವಚ್ಛಗೊಳಿಸಬೇಕೆಂಬುದು ಆಧುನಿಕ ಕೃಷಿ ಪರಂಪರೆಯ ಪಾಠ. ಹಾಗಾಗಿ ತೆಂಗಿನ ಮರ ಬೀಳಿಸುವ ಗರಿ, ಗೊದ್ಮ, ಕುರುಂಬಾಳೆ, ಸುಲಿದ ಕಾಯಿಸಿಪ್ಪೆ, ಕೆರೆದ ಕರಟಗಳನ್ನೆಲ್ಲ ಎಲ್ಲರ ನೋಟದ ಸೊಬಗೇರಿಸುವಂತೆ ನಾನಾದರೂ 3 ಕಾಸಿಗೆ ಮಾರುತ್ತಿದ್ದೆ. ಆದರೆ ನನ್ನ ಅದೃಷ್ಟಕ್ಕೆ ಹೀಗೆ ಮಾರಿ ಬರುವ ಹಣಕ್ಕಿಂತ ಹೆಚ್ಚಿನ ಮೌಲ್ಯ ಗೊಬ್ಬರವಾಗಿ ಅದರೊಳಗೆ ಇದೆ ಎಂಬುದು ಗೊತ್ತಾಯಿತು. ಹೊತ್ತು ಕಳೆಯದೆ ತೋಟದ ಮಧ್ಯದಲ್ಲೊಂದು ಗುಂಡಿ ಮಾಡಿದೆ. 20 ಅಡಿ ಉದ್ದ, 10 ಅಡಿ ಅಗಲ, 6 ಅಡಿ ಆಳ. ಇದಕ್ಕೆ ಭಾರತೀಯ ಕೃಷಿ ಪರಂಪರೆಯ ಪ್ರಕಾರ ತಿಪ್ಪೆಗುಂಡಿ ಎಂದು ಹೆಸರು. ತಿಪ್ಪೇಶ ಎಂಬುದು ಇಲ್ಲಿರುವ ದೇವರ ಹೆಸರು. ಹಾಗಾಗಿ ದೀಪಾವಳಿಯ ಕಾಲಕ್ಕೆ ಬೇರೆ ಬೇರೆ ರೀತಿಯ ಪೂಜೆಯ ಜೊತೆಗೆ ಲಕ್ಷ್ಮೀ ಪೂಜೆಯ ಜೊತೆಗೆ ತಿಪ್ಪೆಯ ಪೂಜೆ ಮಾಡುವ ಪದ್ಧತಿಯುಂಟು. ತುಂಬಿದ ತಿಪ್ಪೆಯನ್ನು ಮಟ್ಟ ಮಾಡಿ ಮೇಲೆ ಸಗಣಿ ಸಾರಿಸಿ ಮೂಲೆಗಳಲ್ಲಿ ಬೂದುಕುಂಬಳ ಬೀಜ ಹಾಕಿ ಅರಸಿರ ಕುಂಕುಮದ ಬುಟ್ಟಿಟ್ಟು ಹೂವಿಟ್ಟು ಆರತಿ ಬೆಳಗಿ ತಿಪ್ಪೇಶನನ್ನು ಗೌರವಿಸುತ್ತಾರೆ. ಆ ಮಟ್ಟಕ್ಕೆ ನಮ್ಮವರಿಗೆ ಮಣ್ಣಿನ ಆಳದ ಪರಿಚಯವಿತ್ತು. ಆ ಮಟ್ಟಕ್ಕೆ ನಮ್ಮವರಿಗೆ ತಮ್ಮ ಮಗುತನದ ಪರಿಚಯವಿತ್ತು. ಇಂತಿಪ್ಪ ತಿಪ್ಪೆಯ ಗುಂಡಿಗೆ ಕಂಪೋಸ್ಟ್ ಪಿಟ್ ಎಂಬುದು ಆಧುನಿಕ ಹೆಸರು. ಇದನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು 10 ಮತವಿಧಾನಗಳುಂಟು. ನಾನಾದರೂ ಮಧ್ಯಮ ವಿಧಾನವೊಂದನ್ನು ಅನುಸರಿಸಿದೆ. ತೆಂಗಿನ ಉಳಿಕೆಗಳನ್ನು ಮಾರುವ ಬದಲು ಹಾಗೆ ಗುಂಡಿ ತುಂಬಿದೆ. ಗುಂಡಿಯೊಳಗೆ 6 ಅಡಿ ಮೇಲೆ 6 ಅಡಿ ಕೆಳಗೆ. ಅದು ಮಳೆ ಬಿಸಿಲು ಸೂಕ್ಷ್ಮಾಣು ಪರಿಣಾಮಕ್ಕಾಗಿ 1 ವರ್ಷದೊಳಗೆ ಮೇಲಿನ 6 ಅಡಿ ಕುಸಿದು ಭೂಮಟ್ಟಕ್ಕೆ ಬರುತ್ತಿತ್ತು. ಮತ್ತೆ ಮೇಲೆ 6 ಅಡಿ ತೆಂಗಿನ ಕಸ ಹೇರುತ್ತಿದ್ದೆ. ಹೀಗೆ ಪ್ರತಿ ವರ್ಷ 6 ಅಡಿಯಂತೆ 15 ವರ್ಷಗಳ ಕಾಲ ನಾನು ತಿಪ್ಪೆಗುಂಡಿ ತುಂಬಿದ್ದು ಅಂದಾಜು 90 ಅಡಿಗಳಿಗೂ ಮೇಲೆ. ಕಾಲ ಉರುಳುತ್ತಿರಲು ಬೇರೆ ಬೇರೆ ಮಣ್ಣಿನ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಅರಳಲು ಶುರುವಾಗಿದ್ದವು. ದೂರದಲ್ಲೊಂದು ಗುಂಡಿಗೆ ಎಲ್ಲವನ್ನೂ ಎತ್ತಿ ಹಾಕುವ ಬದಲು ಪ್ರತಿಯೊಂದು ತೆಂಗಿನ ಮರದ ಬುಡವನ್ನು ತಿಪ್ಪೆಗುಂಡಿ ಎಂದು ಪರಿಗಣಿಸುವ ಅಗತ್ಯ ನನ್ನ ಅರಿವಿಗೆ ಬಂತು. ಹಾಗಾಗಿ ತೆಂಗಿನ ತ್ಯಾಜ್ಯವೆಲ್ಲವನ್ನೂ ಅತ್ತ ಮಾರಾಟ ಮಾಡದೆ ಇತ್ತ ದೊಡ್ಡ ತಿಪ್ಪೆಗುಂಡಿಗೂ ಹಾಕದೆ ಅಲ್ಲಲ್ಲೇ ತೆಂಗಿನ ಮರದ ಬುಡದಲ್ಲಿ ಕತ್ತರಿಸಿ ಹಾಕಲು ಶುರು ಮಾಡಿದೆ. ತೆಂಗಿನ ತೋಟದೊಳಗೆಲ್ಲ ಬರುವ ಕಳೆಗಳನ್ನು ಮಣ್ಣಿನ ರಕ್ಷಣಾತ್ಮಕ ತ್ವಚೆಯೆಂದೂ ಅದನ್ನು ಉತ್ತು ಕಿತ್ತು ಸ್ವಚ್ಛ ಮಾಡುವ ಅಗತ್ಯವಿಲ್ಲವೆಂದೂ ಈಗಾಗಲೇ ಮನಗಂಡಿದ್ದೆ. ಹಾಗಾಗಿ ತುಂಬಿದ್ದ ತಿಪ್ಪೆಗುಂಡಿ ನಿಧಾನವಾಗಿ ಕೊಳೆತು ಕಳಿತು ಬಾಣಲೆಯಲ್ಲಿ ತುಂಬಿ ಎತ್ತುವ ಹದಕ್ಕೆ ಬಂದಿತ್ತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರನ್ನು ಕಣ್ಣರಳಿಸಿ ಕಾಣುವ ಕಾಲ ಕೂಡಿ ಬಂದಿತ್ತು. ಇದು ತನಕ ತೆಂಗಿಗೂ ಪರ್ಯಾಯವಾಗಿ ನಮಗೂ ಜೀವ ಮತ್ತು ಜೀವನ ಕೊಟ್ಟಿದ್ದ ಮಣ್ಣಮ್ಮನಿಗೆ ತುಂಬಿದ್ದ ತಿಪ್ಪೆಯನ್ನು ಖಾಲಿ ಮಾಡಿ ಪ್ರೀತಿಯ ಗೊಬ್ಬರ ಕೊಡುವ ಕಾಲ ಕೂಡಿ ಬಂದಿತ್ತು. ಪರಸ್ಪರ ಕೊಡುಕೊಳ್ಳುವ ಪ್ರೀತಿಗೆ ಕಳೆಬೆಳೆಗಳೊಂದಾದ ಬದುಕು ಬೇಕೆಂದು ಮಣ್ಣು ಹೇಳುವುದನ್ನು ಕೇಳಿ ಮೆಚ್ಚುವ ಕಾಲ ಕೂಡಿ ಬಂದಿತ್ತು. ಅಷ್ಟೆತ್ತರದ ತೆಂಗಿನ ಕಸದ ರಾಶಿ, ಕೊಳೆತಾದ ಗೊಬ್ಬರದ ಎತ್ತರ ಕೇವಲ 6 ಇಂಚು ಮಾತ್ರ ಇತ್ತು. ಎಲ್ಲ ಸರಿಯಾಗಿದ್ದರೆ, ಉಳುಮೆ ಮಾಡದಿದ್ದರೆ, ವೈವಿಧ್ಯಮಯ ಬೆಳೆಗಳಿದ್ದರೆ, ಕೃಷಿಯು ವೃಕ್ಷಾಧಾರಿತವಾದರೆ, ವನ ಕಾನನದ ಕದನವಿಲ್ಲದ ಜೀವನವಾದರೆ, ಮತ್ತೆ ಮಣ್ಣಿಗೆ ಮಗುವಾಗಿ ನಮ್ಮ ಪ್ರೀತಿ ದೊರೆತರೆ 1 ಇಂಚು ಮೇಲ್ಮಣ್ಣು ಆಗಲು 1000 ವರ್ಷ ಬೇಕೆಂದು ಪ್ರಾಜ್ಞರು ಆಡಿದ ಮೌಲ್ಯದ ಮಾತಿಗೆ ಗೊಬ್ಬರದ ಗುಂಡಿ ಸಾಕ್ಷಿಯಾಗಿತ್ತು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಹೊಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ
ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಭೂಮಿ ಅಚಲ ಅನಂತ ರಸ ವಿಶ್ವಂಭರ ಸ್ಥಿರ ಧರ ಧಾತ್ರಿ ಧರಿತ್ರಿ ಧರಣಿ ಧಾರಿಣಿ ಕ್ಷೋಣಿ ಜ್ಯಾ ಕಾಶ್ಯಪಿ ಕ್ಷಿತಿ ಸರ್ವಂಸಃ ವಸುಮತಿ ವಸುಧಾ ಉರ್ವಿ ವಸುಂಧರ ಗೋತ್ರ ಕೂ ಪೃಥ್ವಿ ಹೀಗೆ ಮೌನದ ಮಣ್ಣನ್ನು ಮಾತನಾಡಿಸಿ ಪರೀಕ್ಷಿಸಿ ಅದರ ಗುಣಧರ್ಮಗಳನ್ನು ಅರ್ಥೈಸಿ ನಮ್ಮ ಮೊದಲು ಆದವರು ಮಣ್ಣಿಗೆ ಕೊಟ್ಟ ಹೆಸರುಗಳು ಅನೇಕ, ಅದ್ಭುತ, ಅನ್ವರ್ಥ. ಯಾವುದೇ ವ್ಯಕ್ತಿಗಾಗಲಿ ವಸ್ತುವಿಗಾಗಲಿ ಹೆಸರು ಇಡುವುದು, ಹೆಸರು ಹಿಡಿದು ಕರೆಯುವುದು, ಅದಕ್ಕೆ ವಿಶೇಷಣ ಹಚ್ಚುವುದು ಬಹಳ ಮಹತ್ವಪೂರ್ಣವಾದದ್ದು. ಇದು ನಮಗೆ ಆ ಕುರಿತು ಇರುವ ಅರಿವಿನ ಆತ್ಮೀಯತೆಯ ಅನಿವಾರ್ಯತೆಯ ಸಂಕೇತ. ಇಂಥ ಸಂಕೇತಗಳು ನಮಗೆ ಜೀವಧಾರಕವಾದ, ಜೀವನಾಧಾರವಾದ ಮಣ್ಣಿನ ಹಾಗಲ್ಲದೆ ಪಂಚಭೂತಗಳ ಸಂಕೀರ್ತನೆಯ ಮಟ್ಟಕ್ಕೆ ಏರಿರುವುದು ನಮ್ಮ ಪ್ರಾಚೀನರಿಗಿದ್ದ ಪರೀಕ್ಷಾ ದೃಷ್ಟಿ ಸಾಮರ್ಥ್ಯದ ದ್ಯೋತಕ. ಯಾವುದನ್ನೇ ಆದರೂ ಪರಿಪರಿಯಾಗಿ ಈಕ್ಷಿಸಿದಾಗ ಅದು ಪರೀಕ್ಷೆಯಾಗುವುದು. ಹಾಗೆ ಪರೀಕ್ಷಿಸಿದಾಗ ವಸ್ತು ವಿಚಾರಗಳ ಬೇರೆ ಬೇರೆ ಮೂಲೆ ಮಗ್ಗುಲುಗಳ ಅರಿವಾಗುವುದು. ಇಂಥ ಪರೀಕ್ಷಾ ಸಾಮರ್ಥ್ಯದಿಂದ ನೋಡಿದರೆ ಭೂಮಿಗಿರುವ ಒಂದೊಂದು ಹೆಸರೂ ದಿಗ್ದರ್ಶನವಾಗಿ ಕಾಣುವುದು. ಅದೇ ಕಾಲಕ್ಕೆ ನಮ್ಮವರು ಇಂದು ಕೃಷಿಗೆ ಮಾಡುತ್ತಿರುವ ಮಣ್ಣು ಪರೀಕ್ಷೆಗಳು ಪ್ರಹಸನವಾಗಿ ಕಾಣುವುದು. ಮಣ್ಣಿನ ಗುಣಮಟ್ಟವನ್ನು NPK ಹಾಗೂ ಮೈಕ್ರೋ ನ್ಯೂಟ್ರೆಂಟುಗಳ ಆಧಾರದಲ್ಲಿ ಇದು ಹೀಗಿರಬೇಕೆಂದು ನಿರ್ಧರಿಸಲು ನಾವು ಯಾರು? ನಮಗೇನು ಅರ್ಹತೆ? ನಮ್ಮ ಬೇಕು ಬೇಡಗಳು ದಿನಕ್ಕೆ 4-6 ಬಾರಿ ಬದಲಾಗುವ ಸಾಧ್ಯತೆ ಇರಲು ಅತ್ಯಂತ ಸ್ವಾವಲಂಬಿಯಾದ ಸಸ್ಯಗಳ ಬೇಕು ಬೇಡಗಳನ್ನು ನಿರ್ಧರಿಸಲು ನಮಗಿರುವ ಮಾನದಂಡವಾದರೂ ಏನು? ವರ್ಷದಿಂದ ವರ್ಷಕ್ಕೆ ಕೃಷಿಯ ಮೂಲಕ ಮಣ್ಣಿನ ಫಲವಂತಿಕೆ ಏರಬೇಕಾದದ್ದು ಪ್ರಕೃತಿ ಧರ್ಮ. ಈ ಧರ್ಮದಂತೆ ಏನೂ ಇಲ್ಲದೆ ಬೆಂಕಿಯ ಉಂಡೆಯಾಗಿದ್ದ ಈ ಭೂಮಿ ಇಷ್ಟೊಂದು ವೈವಿಧ್ಯಪೂರ್ಣ ಜೀವರಾಶಿಯಿಂದ ಕಂಗೊಳಿಸುವಂತಾದದ್ದು ಭೂಮಿ ತಾನೇ ತಾನಾಗಿ ಕೃಷಿ ಮಾಡುತ್ತಾ ಮಾಡುತ್ತಾ ದ್ಯುತಿ ಸಂಶ್ಲೇಷಣೆಯ ಮೂಲಕ ತನ್ನ ಸತ್ವವನ್ನು ಹೆಚ್ಚಿಸಿಕೊಂಡದ್ದು. ಇಂಥ ಭೂಮಿಯ ಮೇಲೆ ಬಗೆ ಬಗೆಯ ರಾಸಾಯನಿಕಗಳನ್ನು ಬಳಸಿ ಏಕಬೆಳೆ ಪದ್ಧತಿಗೆ ಕೃಷಿಯನ್ನು ಇಳಿಸಿ ಭೂಮಿಯ ಮಣ್ಣಿನ ಮಾನ ದಂಡ ಮಾಡಿರುವ ನಾವಿಂದು ಮಣ್ಣು ಪರೀಕ್ಷೆ ಮಾಡುವ ಮೂಲಕ ಸಾಧಿಸುವುದಾದರೂ ಏನು? ಮಣ್ಣು ಪರೀಕ್ಷೆಯ ಮೂಲಕ ಹಾಗೊಂದು ವೇಳೆ ಅದರೊಳಗಿರುವ ಸತ್ವಾಂಶ ಪ್ರಮಾಣವನ್ನು ಪ್ರಾಮಾಣಿಕವಾಗಿ ಪ್ರಮಾಣಬದ್ಧವಾಗಿ ಕಂಡುಕೊಂಡೆವೆಂದಿಟ್ಟುಕೊಂಡರೂ ಅದರಿಂದಾಗುವ ಪ್ರಯೋಜನವೇನು? ಮಣ್ಣು ಪರೀಕ್ಷೆಯ ಮೂಲಕ ಮಣ್ಣಿನ ಸತ್ವಾಂಶ ಏರಿಸಲು ಯಾವುದೇ ಸಾಧ್ಯತೆ ಇಲ್ಲದಿರಲು ರಾಸಾಯನಿಕಗಳ ಮೂಲಕ ಏರಿಸಿದ ಸತ್ವಾಂಶ ಮತ್ತೆ ಮತ್ತೆ ದುಷ್ಪರಿಣಾಮ ಮಾಡುತ್ತಿರಲು ಇಂಥ ವ್ಯರ್ಥವ್ಯಯದಿಂದ ಪ್ರಯೋಜನವಾದರೂ ಏನು? ಈಗಾಗಲೇ ನಾವು ರೂಪಿಸಿಕೊಂಡ ಅನೈಸರ್ಗಿಕ ಕೃಷಿ ಮತ್ತು ಜೀವನ ಪದ್ಧತಿಯಿಂದಾಗಿ ಯಾವುದೇ ಉದ್ಯೋಗಕ್ಕಾದರೂ ಕಾರ್ಮಿಕರ ಅಭಾವ ಅಪಾಯಕಾರಿ ಪ್ರಮಾಣದಲ್ಲಿರಲು ಎಲ್ಲ ಕೃಷಿ ಭೂಮಿಯನ್ನು ಮಣ್ಣು ಪರೀಕ್ಷೆಗೆ ಒಡ್ಡುವುದಾದರೆ ಅದಕ್ಕೆ ಮತ್ತೆ ಆಳುಗಳನ್ನು ತರುವುದಾದರೂ ಎಲ್ಲಿಂದ? ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಅತಿ ಉಳುಮೆ ಕಾರಣವಾಗಿ ಆಗುತ್ತಿರುವ ಮಣ್ಣಿನ ಸವಕಳಿ ಎಕರೆಗೆ 30 ಟನ್ನುಗಳಿಗಿಂತಲೂ ಅಧಿಕ. ನಾವಿಂದು 90% ಸಬ್ಸಿಡಿ ಕೊಟ್ಟು ಕೃಷಿಯನ್ನು ಸಂರಕ್ಷಿಸಲು ಬಳಸುತ್ತಿರುವ ರಾಸಾಯನಿಕ ಗೊಬ್ಬರಗಳ ಬೆಲೆ ಉತ್ಪಾದನೆಗೊಳ್ಳುತ್ತಿರುವ ಕೃಷಿ ಉತ್ಪನ್ನಗಳ ಬೆಲೆಗಿಂತ ಅಧಿಕ. ಇಂಥ ಹೀನ ದೀನ ಅವಮಾನ ಸ್ಥಿತಿಯಲ್ಲಿ ಭೂಸವಕಳಿಯ ವಿಷಯವನ್ನು ಒತ್ತಟ್ಟಿಗೆಟ್ಟು ಪರೀಕ್ಷಿಸಿದರು ಗೊತ್ತಾಗುವ ವಿಷಯವೇನೆಂದರೆ ಅಶ್ವತ್ಥ, ಆಲ, ಬೇವು, ಹೊಂಗೆ, ಅಣಿಲೆ, ತಾರೆಯಂತ 2 ದೊಡ್ಡ ಮರಗಳನ್ನು ಪ್ರತಿಯೊಂದು ಎಕರೆಯಲ್ಲೂ ಹೆಚ್ಚುವರಿಯಾಗಿ ಸಂರಕ್ಷಿಸಿದರೆ ಅದರೊಳಗೊದಗುವ ಸಾವಯವ ಗೊಬ್ಬರದ ಸತ್ವ ಭಯಾನಕವಾಗಿ ಬಳಕೆಯಾಗುತ್ತಿರುವ ಬೀಭತ್ಸ ಕೊಳಚೆಗೆ ಕಾರಣವಾಗಿರುವ ರಾಸಾಯನಿಕ ಗೊಬ್ಬರಗಳ ಒಟ್ಟು ಸತ್ವಾಂಶಕ್ಕಿಂತ ಅಧಿಕ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಬದುಕು
ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಹೊಲ ಈ ನೆಲ, ಹೊಲ ಈ ನೆಲ. ಭೂಮಿಯ ಗುರುತ್ವಾಕರ್ಷಣ ಗುಣ. ಭೂಮಿಯ ಗುರುತ್ವಾಕರ್ಷಣೆ ಒಂದೆಡೆಗೆ, ಸೂರ್ಯನ ಗುರುತ್ವಾಕರ್ಷಣೆ ಇನ್ನೊಂದೆಡೆಗೆ. ಪರಸ್ಪರ ಆಕರ್ಷಣೆ, ಪರಸ್ಪರ ಸಮತೋಲನೆ. ವಿಸ್ತಾರವಾಗಿ ನೋಡಿದರೆ ಪ್ರತಿಯೊಂದು ಆಕಾಶ ಕಾಯಗಳಲ್ಲೂ ಪರಸ್ಪರ ಇಂಥ ಆಕರ್ಷಣೆ ವಿಕರ್ಷಣೆಗಳ ಸಂಯೋಜನೆ. ಇದೇ ವಿಚಾರವನ್ನು ಇನ್ನೂ ವಿಸ್ತರಿಸಿ ನೋಡಿದರೆ ಪರಸ್ಪರ ನಮ್ಮೊಳಗೂ ಇಂಥ ಆಕರ್ಷಣೆ ವಿಕರ್ಷಣೆಗಳು ಕೆಲಸ ಮಾಡುತ್ತಿರುವುದು ಗೊತ್ತಾಗುತ್ತದೆ. ಈ ಮಣ್ಣಿನ ಮೇಲಿರುವ ಎಲ್ಲರೂ ಎಲ್ಲವೂ ಅನಿವಾರ್ಯ ಜೀವಬಂಧ ಸಂಬಂಧದೊಳಗೆ ಜೀವನ ನಡೆಸುತ್ತಿರುವುದು ಗೊತ್ತಾಗುತ್ತದೆ. ಹಾಗಾಗಿ ಇದನ್ನು ಮೀರಿ ಹೋಗುವುದು ಯಾರಿಗಾದರೂ ಎಂದಿಗಾದರೂ ಕಠಿಣವೇ. ಅಂಥ ವಿಮೋಚನ ವೇಗ ಸಾಧನೆ ಎಂದಿಗಾದರೂ ದುಬಾರಿಯೇ. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಒಂದೋ ಇಲ್ಲಿ ಅಥವಾ ಅಲ್ಲಿ ಪತನಗೊಳ್ಳಬೇಕಾಗುತ್ತದೆ. ಹಾಗಲ್ಲದೆ ನಡಿಗೆಯನ್ನು ಮೀರಿದ ವೇಗವನ್ನು ದೇಹ ಸದಾ ತಿರಸ್ಕರಿಸುತ್ತದೆ. ತಲೆ ಸುತ್ತು ವಾಂತಿ ಸಂಭವಿಸುತ್ತದೆ. ದೇಹ ತೂಕವೇ ಕಳೆದು ಹೋದಂತಾಗುತ್ತದೆ. ಪ್ರೌಢಶಾಲೆಯ ಶಿಕ್ಷಣ ಪಡೆದವರೆಲ್ಲರಿಗೂ ಈ ವಿಷಯಗಳು ಗೊತ್ತು. ಮರದಿಂದ ಬೀಳುವ ಹಣ್ಣನ್ನು ಕಂಡು ನ್ಯೂಟನ್ನಿಗೆ ಸ್ಫುರಿಸಿದ ಗುರುತ್ವಾಕರ್ಷಣ ನಿಯಮಗಳು ಗೊತ್ತು. ನಿರಂತರ ಚಲನೆಗೆ ಘರ್ಷಣೆಯು ತಡೆಯಾಗುವ ಸಿದ್ಧಾಂತ ಗೊತ್ತು. ಈ ಕುರಿತಾಗಿ ಒಂದಷ್ಟು ಜೀವನ ದೃಷ್ಟಾಂತಗಳನ್ನು ತಿಳಿಯೋಣ ಈ ಹೊತ್ತು. ತನ್ನ ಸ್ವಂತ ಬಲದಿಂದ, ಹಾಗಲ್ಲದೆ ಚಪಲದಿಂದ ಈ ಭೂಮಿಯ ಮೇಲೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ನಾಯಿಯೊಂದನ್ನು ಹಾಗೆ ನಿಮ್ಮ ವಾಹನದೊಳಗೆ ಕೂರಿಸಿ ನೋಡಿ. ವೇಗದ ಮಾತು ಬಿಟ್ಟು ಬಿಡಿ. ಎಷ್ಟು ನಿಧಾನವಾಗಿ ಸಾಧ್ಯವೋ ಅಷ್ಟು ನಿಧಾನವಾಗಿ ಹೋಗಿ ನೋಡಿ. 10 ನಿಮಿಷ ಕಳೆಯುವುದರೊಳಗೆ ಅದು ವಾಂತಿ ಮಾಡಿಬಿಡುತ್ತದೆ. ಆಮೇಲೆ ನಿಮಗೂ ಆ ವಾಸನೆ ವಾಂತಿ ಮಾಡಿಸಿಬಿಡುತ್ತದೆ. ನಾಯಿಯಷ್ಟು ವೇಗವಲ್ಲದಿದ್ದರೂ ದಿನವಿಡೀ ನೆಲದ ಮೇಲೆ ಎಷ್ಟಾದರೂ ಓಡಾಡುವ, ಎಷ್ಟಾದರೂ ಉಳುವ, ಗಾಡಿಯ ಭಾರ ಹೊರುವ ಹಸುವನ್ನು ಎತ್ತನ್ನು ವ್ಯಾನಿಗೆ ಹತ್ತಿಸಲು ಪ್ರಯತ್ನಿಸಿ ನೋಡಿ. ಅದು ಇನ್ನಿಲ್ಲದಂತೆ ವಾಹನ ಸುಖವನ್ನು ತಿರಸ್ಕರಿಸುತ್ತದೆ. ಏನೆಲ್ಲ ಕುಟಿಲೋಪಾಯಗಳನ್ನು ಮಾಡಿ ಹಸುವನ್ನು ಸಾಗಣೆ ವಾಹನಕ್ಕೆ ಹತ್ತಿಸಬೇಕಾಗುತ್ತದೆ. ತಾನೊಗ್ಗಿದ ನೆಲವನ್ನು ಬಿಟ್ಟಿರಲಾರದ ಅದರ ಗುಣಕ್ಕೆ ಮಹತ್ವವಿದೆ. ಆ ಧರ್ಮಕ್ಕೆ ವಿಸ್ತಾರವಾದ ಅರ್ಥವಿದೆ. ಹಾಗಾಗಿ ಹಸುವನ್ನು ಹತ್ತಿಸಿದ ಗಾಡಿ 1 ಕಿಲೋಮೀಟರ್ ಹೋಗುವ ಮೊದಲೇ ಬೇದಿ ಮಾಡಿಬಿಡುತ್ತದೆ. ಹಸು ತಾನು ಗಾಬರಿಯಿಂದ ಕಣ್ಣು ಅರಳಿಸಿಕೊಂಡಿರುತ್ತದೆ. ಎಷ್ಟು ದೂರದ ಪ್ರಯಾಣವಾದರೂ ಅದು ಹುಲ್ಲು ತಿನ್ನದು, ನೀರು ಕುಡಿಯದು ಮತ್ತು ಮಲಗದು. ಸೂಕ್ಷ್ಮವಾಗಿ ಗಮನಿಸಿದರೆ ತನ್ನ ಮಾತೃಭೂಮಿಯನ್ನು ಬಿಟ್ಟಿರಲಾರದ ಗುಣವನ್ನು ಪ್ರತಿಯೊಂದು ಜೀವಿಯಲ್ಲೂ ಗಮನಿಸಬಹುದು. ತನ್ನ ಗೂಡಿನಲ್ಲಿ ತಾನು ಮಾಡಿದ ಮಾಡಿನಡಿಯಲ್ಲಿ ಪ್ರತಿಯೊಂದು ಜೀವಿಯೂ ಸೌಖ್ಯ ಕಾಣುವುದನ್ನು ಯಾರಾದರೂ ಗಮನಿಸುವುದು ಅನಿವಾರ್ಯವಿದೆ. ವಾಹನವೇರಿ ಹೋಗುವಾಗ ಬಹುತೇಕ ನಮ್ಮ ಮಕ್ಕಳು ವಾಂತಿ ಮಾಡುವುದನ್ನು ವಿಶ್ಲೇಷಿಸಿದರೆ ನಮಗೆ ಬಹಳಷ್ಟು ಪ್ರಾಕೃತಿಕ ಅನಿವಾರ್ಯತೆಗಳ ಕುರಿತು ಪರಿಚಯವಾಗುತ್ತದೆ. ನಾವು ನಿರಂತರ ತರಬೇತಿಯಿಂದ ವಾಂತಿಯಾಗದಂತೆ ನಮ್ಮನ್ನು ಒಗ್ಗಿಸಿಕೊಳ್ಳಬಹುದು. ನಮ್ಮ ನಾಯಿಯನ್ನು, ಹಸುವನ್ನು ಕೂಡ ಒಗ್ಗಿಸಿಕೊಳ್ಳಬಹುದು. ಆದರೆ ತಾನಾಗಿ ಆಗುವುದನ್ನು ಅಥವಾ ಇರುವುದನ್ನು ನಾವಾಗಿ ಪ್ರತ್ಯೇಕವಾಗಿ ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ನಮ್ಮ ಬದಲು, ನಮ್ಮ ನಾಯಿಯ ಬದಲು ಪ್ರಕೃತಿಯೇ ವಾಂತಿಭೇದಿ ಮಾಡುವುದು. ಇದನ್ನು ನಾವಿಂದು ಯಾವುದೇ ಹಳ್ಳ, ಕೊಳ್ಳ, ನದಿ, ಸಮುದ್ರಗಳಲ್ಲಿ ಗಮನಿಸಬಹುದು. ಮನೆಯ ಮೆಟ್ಟಿಲು ಇಳಿದರೆ ಬೀದಿ ಬೀದಿಗಳಲ್ಲಿ ಗಮನಿಸಬಹುದು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಹೊಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ, ಹೊಲ ಬದುಕು ಮಣ್ಣಿನೊಂದಿಗೆ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ
ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಹೊಲ ಈ ನೆಲ ಮಣ್ಣೇ ಮಾತಾಗಿಹುದಿಲ್ಲಿ ಭೂಮಿಯನು ಅರಿತವರ ಬಾಯಲ್ಲಿ. ಮಣ್ಣಿನ ಕುರಿತು ಆಡುವಾಗ ವೈಯಕ್ತಿಕವಾಗಿ ನಮಗೆ ಒಂದಷ್ಟು ಅದರ ಗುಣವಾಗಿಯೂ ಇನ್ನೊಂದಷ್ಟು ಅವಗುಣವಾಗಿಯೂ ಕಾಣಬಹುದು. ಆದರೆ ಇವೆಲ್ಲವೂ ಒಟ್ಟಾಗಿ ಮಣ್ಣು ಆಗಿರುವುದರಿಂದ, ಪ್ರತ್ಯೇಕವಾಗಿ ಮಣ್ಣನ್ನು ಮಾತ್ರ ಕಾಣಲು ಸಾಧ್ಯವಿಲ್ಲದಿರುವುದರಿಂದ ಮಣ್ಣಿನ ಮಹತ್ವವನ್ನು ಕಂಡವರು ಇದನ್ನು ಭೂಮಿ ಎಂದು ಕರೆದರು. ಯಾವುದು ಭೂಮವಾದದ್ದೋ ದೊಡ್ಡದೋ ಅದು ಭೂಮಿ. ಇಂಥ ಭೂಮಿಯಲ್ಲಿ ರಾಜನಾದವನನ್ನು ಭೂಪ ಎಂದರು. ಈ ಭೂಮಿಯಲ್ಲಿ ಹುಟ್ಟಿದ ಜೀವಿಗಳಲ್ಲೆಲ್ಲ ಮನುಜರು ಗ್ರೇಟ್ ಆಗಿರುವುದರಿಂದ ಭೂಮಿಜ ಎಂಬ ವಿಶೇಷಣವಿಟ್ಟು ಕರೆದರು. ಮನುಜರ ಶಕ್ತಿ ಕೇಂದ್ರವಾದ ಕೈಮೂಲವನ್ನು ಭುಜ ಎಂದರು. ಹಾಗಾಗಿ ಮನುಜ ರಾಜನನ್ನು ಭೂಭುಜ ಎಂದೂ ಕರೆದರು. ಭೂಮಿ ಸೇವಕರನ್ನು ಭೃತ್ಯ ಎಂದರು. ಭೂಮಿಗೆ ಭೂತಲ ಎಂಬುದು ಇನ್ನೊಂದು ಹೆಸರು. ಒಂದನ್ನೊಂದು ಬಿಟ್ಟಿರಲಾರದ ಪಂಚಭೂತಗಳ ತಲಹದಿಯಲ್ಲಿ ಈ ಭೂಮಿ ಆಗಿರುವುದರಿಂದ ಇದು ಭೂತಲ. ಭೂತ ಎಂದರೆ ಯಾವುದರಿಂದ ಇದು ಆಗಿದೆಯೋ ಅದು, ಇಲ್ಲಿನ ಸತ್ಯ ಯಾವುದೋ ಅದು, ಯಥಾರ್ಥ ಯಾವುದೋ ಅದು, ನ್ಯಾಯ ಯಾವುದೋ ಅದು. ನೀರು, ಬಿಸಿಲು, ಗಾಳಿ, ಆಕಾಶಗಳು ಮಣ್ಣಿನೊಳಗೆ ಬಗೆ ಬಗೆಯೊಳಗೆ ಮಿಶ್ರವಾಗಿ ಇಲ್ಲಿರುವ ಎಲ್ಲವೂ ಆಗಿರುವಂತಹದ್ದು. ಹಾಗಾಗಿಯೇ ಆಗಿ ಹೋದ ಕಾಲವನ್ನು ಭೂತಕಾಲ ಎನ್ನುವುದು. ಪಂಚಭೂತಗಳಲ್ಲಿ ಯಾವುದು ಏರುಪೇರಾದರೂ ಈ ಮಣ್ಣು ಕೃಷಿಗೆ ಹಾಗೂ ಜೀವನಕ್ಕೆ ಅಯೋಗ್ಯವಾಗುವುದು. ಹಾಗಾಗಿಯೇ ಮಣ್ಣಿಗೆ ಜೀವನ ಯೋಗ್ಯತೆಯನ್ನು ಕೊಡುವ ಶಕ್ತಿಗಳನ್ನು ಅಥವಾ ಭೂಜಾತರಿಗೆ ಅಥವಾ ಅಂಥ ಜವಾಬ್ದಾರಿಯನ್ನು ಪ್ರೇರೇಪಿಸುವ ಶಕ್ತಿಗಳನ್ನು ಭೂತ ಎಂದೆನ್ನುವುದು, ಆರಾಧಿಸುವುದು. ಕಾರ್ಯಕಾರಣ ಕರ್ತೃ ಸಂಬಂಧ ನ್ಯಾಯದಂತೆ ಭೂತಗಳಿಗೂ ಮೇಲ್ಮಟ್ಟದಲ್ಲಿ ಭೂತನಾಥನನ್ನು ಕಂಡು ಭಜಿಸುವುದು. ಇಂಥ ಪೂಜೆ ಸ್ಮರಣೆಗಳೆಲ್ಲ ವ್ಯಕ್ತಿಯ ಗುಣ ಎನ್ನುವಷ್ಟೇ ಪ್ರಬಲವಾಗಿ ಮಣ್ಣಿನ ಗುಣ ಎಂದು ಬೇಕಾದರೂ ಹೇಳಬಹುದು. ಒಂದೆಡೆಯಿಂದ ಜಡತ್ವ ಮಣ್ಣಿನ ಗುಣ, ಇನ್ನೊಂದೆಡೆಯಿಂದ ಜಂಗಮತ್ವ ಮಣ್ಣಿನ ಗುಣ. ಹಾಗಾಗಿ ಪರಸ್ಪರ ಪರಿವರ್ತನೆಗೊಳ್ಳುವ ಮಣ್ಣಿನ ಜಡತ್ವವನ್ನು ಕಳೆದು ಜಂಗಮತ್ವ ನೀಡುವ ಸಸ್ಯ ಸಂದೋಹವನ್ನು ನಮ್ಮ ಋಷಿಗಳು ಒಟ್ಟಾಗಿ ಭೂಕೇಶ ಎಂದು ಕರೆದರು. ಭೂಕೇಶ ಎಂದರೆ ಪಾಚಿಯೂ ಹೌದು, ಆಲದ ಮರಕ್ಕಿರುವ ಇನ್ನೊಂದು ಹೆಸರೂ ಹೌದು. ಸಸ್ಯ ಸಾಮ್ರಾಜ್ಯಕ್ಕೆ ಇದು ಸಾಂಕೇತಿಕ ಶಬ್ದವಾಗಿರುವುದು. ಒಟ್ಟಾಗಿ ಮರಕ್ಕೆ ಭೂರುಹ ಎಂಬ ಇನ್ನೊಂದು ಹೆಸರಿಹುದು. ಪ್ರತ್ಯೇಕವಾಗಿ ಬೇರೆ ಬೇರೆ ಮರಗಳಿಗಿರುವ ಭೂ ಸಂಬಂಧ ಸಾರ ಹೊಂದಿರುವ ಇನ್ನೂ ಒಂದಷ್ಟು ಹೆಸರುಗಳನ್ನು ಈಗ ಗಮನಿಸೋಣ. ಭೂತಗ್ನಿ ಎಂದರೆ ತುಳಸಿ, ಭೂತಧ್ರುವ ಎಂದರೆ ಚಳ್ಳೆ, ಭೂತವೃಕ್ಷ ಎಂದರೆ ತಾರೆ, ಭೂತದ್ರಾವಿನ್ ಎಂದರೆ ಕಣಗಿಲೆ, ಭೂತಹಂತ್ರಿ ಎಂದರೆ ಗರಿಕೆ, ಭೂತಾರಿ ಎಂದರೆ ಹಿಂಗು, ಭೂತಾಳೆ ಎಂದರೆ ಕತ್ತಾಳೆ ಅಥವಾ ರಾಕ್ಷಸಪಟ್ಟಿ, ಭೂನಿಂಬ ಎಂದರೆ ಕಿರಾತಕಡ್ಡಿ, ಭೂಪದಿ ಎಂದರೆ ಮಲ್ಲಿಗೆ, ಭೂಮಿಕಂದರ ಎಂದರೆ ನಾಯಿಕೊಡೆ, ಭೃಂಗಪರ್ಣಿ ಎಂದರೆ ಏಲಕ್ಕಿ, ಭೃಂಗಪ್ರಿಯ ಎಂದರೆ ಮಾಧವೀಲತೆ, ಭೃಂಗರಾಜ ಎಂದರೆ ಗರುಗ. ಹಾಗೆಯೇ ಒಂದಷ್ಟು ಪ್ರಾಣಿಗಳ ಹೆಸರುಗಳನ್ನು ಗಮನಿಸೋಣ. ಭೃಂಗ ಎಂದರೆ ದ್ರುಂಬಿ, ಭೃಂಗಾರ ಎಂದರೆ ಜೀರುಂಡೆ, ಭೂರಿಗಮ ಎಂದರೆ ಕತ್ತೆ, ಭೂಕ್ಷಿತ್ ಎಂದರೆ ಹಂದಿ, ಭೂಕಾನ ಎಂದರೆ ಕೊಕ್ಕರೆ, ಭುಜಂಗ ಎಂದರೆ ಹಾವು. ಹೀಗೆ ಹೆಸರು ಏನಾದರೂ ಆಗಿರಲಿ ಭೂಸಂಬಂಧವುಳ್ಳ ಸೂಕ್ಷ್ಮ ಸ್ಥೂಲ ಸಸ್ಯಗಳು ಜೀವಿಗಳು ಮುಗಿಯದಷ್ಟು ಬೆಟ್ಟದಷ್ಟು. ಹಾಗಾಗಿ ಬೆಟ್ಟಕ್ಕೂ ಭೂದರ ಎಂಬ ಹೆಸರುಂಟು. ಇಲ್ಲಿರುವ ಎಲ್ಲವೂ ಮಣ್ಣನ್ನು ಪ್ರತ್ಯೇಕವಾಗಿ ಪರೋಕ್ಷವಾಗಿ ತಿನ್ನುವುದರಿಂದ ಊಟಕ್ಕೆ ಭುಕ್ತಿ ಎಂಬ ಸಾರ್ಥಕ ಹೆಸರುಂಟು. ಮಣ್ಣಿನೊಳಗಳ ಚಿನ್ನಕ್ಕೆ ಭೂತ್ತಮ ಎನ್ನುವರುಂಟು. ಈ ಮಣ್ಣಿನೊಳಗಿರುವ ಪ್ರತಿಯೊಂದೂ ಭೂತ್ತಮವೇ, ಸುಂದರವೇ. ಹಾಗಾಗಿ ಸೌಂದರ್ಯಕ್ಕೆ ಭೂಷಣ ಎನ್ನುವುದರಲ್ಲೂ ಮಣ್ಣಿನ ಭಾಷೆ ಭಾವನೆಯ ನಂಟುಂಟು. ಮಣ್ಣನ್ನು ಭೂಮಿಕೆಯಾಗಿ ಬಳಸಿದರೆ ಮಾತ್ರ ನಮ್ಮ ಜೀವನ ನಾಟಕಕ್ಕೆ ನಿರ್ದೇಶಕನು ಬೇಷ್ ಎನ್ನುವ ಸಾಧ್ಯತೆಯುಂಟು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ
ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ ಹೊಲ ಈ ನೆಲ. ಗೃಹ ವೃಕ್ಷಾತ್ಮಕ ಸಿದ್ಧಿ. ಬಹಳ ಕುತೂಹಲಕಾರಿ ವಿಷಯವೇನೆಂದರೆ, ಆಧುನಿಕರು ಈಗೀಗ ಅಂದುಕೊಂಡಂತೆ ಅಭಿವೃದ್ಧಿ ಎಂದರೆ ಪೇಟೆ, ಕಾರ್ಖಾನೆ, ರಸ್ತೆ, ವಾಹನ, ಸಲಕರಣೆಗಳನ್ನು ವಿಸ್ತರಿಸುವುದಲ್ಲ, ಬದಲಾಗಿ ಇರುವಲ್ಲೇ ಇದ್ದು ಅಲ್ಲಿ ಇರುವುದರಲ್ಲಿ ಸುಖಿಸುವುದೇ ಆಗಿದೆ. ಇದನ್ನು ನಮ್ಮ ಪೂರ್ವಿಕರು ಗೃಹ ವೃಕ್ಷಾತ್ಮಕ ಸಿದ್ಧಿ ಎಂದು ಕರೆದರು. ಬಾಲಭಾಷೆಯ ನಮ್ಮ ಮೊಮ್ಮಗನಿಗೆ ಮನೆ ಕಟ್ಟುವ ಆಸೆಯಾಯಿತು. ಒಂದಷ್ಟು ಗೊಬ್ಬರ ಮರದ ಗ್ಲೈರಿಸೀಡಿಯ ಕಡ್ಡಿಗಳನ್ನು ಕತ್ತರಿಸಿ ತಂದ. ಸುತ್ತಲಿ ದಾರವನ್ನು ಬಳಸಿ ಅಡ್ಡ ಉದ್ದ ಕಟ್ಟಲು ಎಷ್ಟು ಪ್ರಯತ್ನಿಸಿದರೂ ಅದು ನಿಲ್ಲಲೇ ಇಲ್ಲ. ಆಗ ಅವನಿಗೆ 4 ಅಡಿ ಅಂತರದಲ್ಲಿ 4 ಮೂಲೆಗಳಲ್ಲಿ 1 ಅಡಿ ಆಳದ ಗುಂಡಿ ಹೊಡೆದು ಕೊಟ್ಟೆ. ಮಣ್ಣಿನ ಅವಲಂಬನೆಯಲ್ಲಿ 4 ಕಂಬಗಳನ್ನು ನೆಟ್ಟು ಅದಕ್ಕೆ ಉದ್ದ ಅಡ್ಡ ಕಡ್ಡಿ ಕಟ್ಟಿ ಅಡಿಕೆಯ ಗರಿಯ ಮಾಡುವುದು ಆ ಪುಟ್ಟ ಕೈಗಳಿಗೂ ಸಾಧ್ಯವಾಯಿತು. ನಾನಿನ್ನೂ ಕೃಷಿ ಜೀವನ ಪ್ರಾರಂಭ ಮಾಡಿದ ಹೊಸತು. ಕೈಯಲ್ಲಿ ಕಾಸಿಲ್ಲದ ದಿನಗಳವು. ಕೊಬ್ಬರಿಗೂಡು ಮಾಡಬೇಕಾಗಿತ್ತು. ಆಗ ನನ್ನ ಅವಲಂಬನೆಗೆ ಬಂದದ್ದು ಇದೇ ಮಣ್ಣು. 2 ಅಡಿ ಗುಂಡಿಯಲ್ಲಿ ಸುರಾಯಿ ಕಂಬಗಳಿಗೆ ಗೆದ್ದಲು ಹತ್ತದಂತೆ ವೇಸ್ಟ್ ಆಯಿಲ್ ಹಚ್ಚಿ ನಿಲ್ಲಿಸಿದೆ. ಸುತ್ತ ಕಾಂಕ್ರೀಟ್ ಹಾಕಿದ್ದೆ. ನನ್ನ ಶಕ್ತಿ, ಯುಕ್ತಿ, ಸಾಮರ್ಥ್ಯದ ಮಿತಿಯಲ್ಲಿ ಉದ್ದೇಶ ಫಲಿಸಿದೆ. ನನ್ನದಾಗಲಿ ಮೊಮ್ಮಗನದಾಗಲಿ ಬಾಲಿಶ ಭಾಷೆ. ಆದರೆ ಅದೆಷ್ಟು ಭಾಷಾ ವಿಜ್ಞಾನ ತಂತ್ರಜ್ಞಾನ ತಜ್ಞರಾದರೂ ಮಣ್ಣಿನ ಭಾಷೆಗೆ ಬೆಲೆ ಕೊಡಲೇಬೇಕಾಗುತ್ತದೆ. ಕಟ್ಟಡ ಏರಿಸಬೇಕಾದರೆ ಮಣ್ಣಿನ ಅಡಿಯ ಪಂಚಾಂಗವನ್ನು ಮೊದಲೇ ನಿರ್ಧರಿಸಬೇಕಾಗುತ್ತದೆ. ನಮ್ಮ ಜೀವನವಾಗಲಿ ಭವನವಾಗಲಿ ಮಣ್ಣಿನ ಆಧಾರವಿಲ್ಲದೆ ಅಸಂಭವವಿದೆ. ಇಷ್ಟು ತಿಳಿದ ಮೇಲೆ ಈಗ ನಾವು ಮಣ್ಣಿನ ಆಧಾರದಲ್ಲಿ ಬೆಳೆಯುವ ಯಾವುದೇ ಮರಗಿಡಗಳನ್ನು ಗಮನಿಸಿದಾಗ ರೋಮಾಂಚನವಾಗುತ್ತದೆ. ಅದೆಂಥ ದೈವಿ ಸಾಮರ್ಥ್ಯ ಅದಕ್ಕೆ! ನಮ್ಮ ಮನೆಗಾದರೋ ಪಂಚಾಂಗವನ್ನು ಮೊದಲು ನಿರ್ಧರಿಸಬೇಕು. ಆಮೇಲೆ ಮರ ತನ್ನ ಪಂಚಾಂಗವನ್ನು ಹಂತ ಹಂತವಾಗಿ ಮೇಲೆ ಮೇಲೆ ಏರಿದ ಹಾಗೆ ಕೆಳಗೆ ಇಳಿಸಿಕೊಳ್ಳುತ್ತದೆ. ಇದು ಅಭಿವೃದ್ಧಿ ಎಂಬ ಅರ್ಥಸಿದ್ಧಿಯನ್ನು ಪಡೆಯುತ್ತದೆ. ಹಾಗಾಗಿ ನಾವಾದರೂ ಅಭಿವೃದ್ಧಿಯಾಗುವುದೆಂದರೆ ಇದ್ದಲ್ಲೇ ಇದ್ದು ಬದುಕುವುದು, ಮರದ ಬದುಕನ್ನು ಅವಲಂಬಿಸಿ ಬದುಕುವುದು, ನಮಗೆಂದು ನಾವೇ ಕಟ್ಟಿದ ಮನೆಗೆ ಬಲ ತುಂಬುವುದು, ನಿರ್ಜೀವವಾದ ಮನೆಗೆ ನಮ್ಮ ಬದುಕಿನಿಂದ ಜೀವ ತುಂಬುವುದು. ಮರದಂತೆ ಸ್ವಂತ ದ್ಯುತಿ ಸಂಶ್ಲೇಷಣೆ ಮಾಡಲಾರದ ಮನೆಗೆ ನಮ್ಮ ಜ್ಞಾನ ಸಂಶ್ಲೇಷಣೆಯ ಮೂಲಕ ಆ ಕೊರತೆಯನ್ನು ತುಂಬಿಕೊಡುವುದು. ನಮ್ಮ ಮನೆಯಲ್ಲಿ ನಮ್ಮ ಜೀವನದ ಎಲ್ಲ ಬೇಕುಗಳು ಆಗಿ ಬರುವಂತೆ ಬದುಕುವುದು. ಮರದ ಮೂಲ ನೆಲದೊಳಗಿದ್ದರೂ ಹಾಗೆ ಚಲನೆ ಇಲ್ಲದಂತೆ ಕಂಡರೂ ಆಕಾಶದೆತ್ತರ ಬಿತ್ತರದಲ್ಲಿ ನಿಧಾನವಾಗಿ ವಿಸ್ತರಿಸುತ್ತಾ ವಿಹರಿಸುತ್ತಾ ಬಗೆ ಬಗೆಯ ಜೀವಿಗಳಿಗೆ ಬಗೆ ಬಗೆಯಲ್ಲಿ ಬದುಕಿನ ಆಸರೆಯಾಗಿ ಬೆಳೆಯುವ ಬಗೆಯನ್ನು ನಮ್ಮ ಬಗೆ ಕಣ್ಣು ತೆರೆದು ನೋಡುವುದು. 4 ಕಾಲಿನ ಪ್ರಾಣಿಗಳನ್ನು ಸೋಲಿಸಿ ನಾವು ಏರಿದ 6 ಅಡಿಯ ಗರ್ವವನ್ನು ಬಿಟ್ಟು ಪ್ರತಿದಿನವೂ ಮೇಲೆ ಮೇಲೆ ಏರುತ್ತಿರುವ ಮರವನ್ನು ನೋಡಿ ವರವನ್ನು ಬೇಡಿ ಮರದಡಿಯ ತಪವ ಮಾಡುವುದು. ಮರದಲ್ಲಿ ಮತ್ತು ಮನೆಯಲ್ಲಿ ಮನವಿರುವಂಥ ಆತ್ಮಸಿದ್ಧಿ ಪಡೆಯುವುದು. ಇದನ್ನು ಕೃಷಿ ಎಂದು ನಮ್ಮವರು ಅಂದು ಹೇಳಿದ್ದು. ಇಲ್ಲಿರುವ ಸುಖಕ್ಕಿಂತ ಹೆಚ್ಚಿನದ್ದು ಇನ್ನೆಲ್ಲೋ ಸಿಗಲಾರದೆಂಬ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರು ಅದು ವೃಕ್ಷಾತ್ಮಕ ಸಿದ್ಧಿ ಎಂದೆನಿಸುವುದು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ ಹೊಲ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ ಹೊಲ ಈ ನೆಲ. ಮಣ್ಣಿಗೂ ಮರಕ್ಕೂ ಅವಿನಾದ್ವೈತ ಸಂಬಂಧ. ನಮ್ಮ ದೇಹದೊಳಗಣ ಜೀವದ ಹಾಗೆ ಮಣ್ಣು ಮತ್ತು ಮರದ ಸಂಬಂಧ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ.
ಇದು ನಮ್ಮ ಮತ್ತು ಮಣ್ಣಿನ ಕುರಿತು ಕೂಡ ನಿಜವೇ. ಹಾಗಾಗಿ ನಮಗೆ ಮಣ್ಣಿನ ಕುರಿತಾಗಿ ಪ್ರೀತಿ, ಮರದ ಕುರಿತಾಗಿ ಕಾಳಜಿ ತೀರ ಅನಿವಾರ್ಯ. ಈ ಅನಿವಾರ್ಯತೆಯು ನಮ್ಮನ್ನು ನಾವೆಷ್ಟು ದಾರಿ ತಪ್ಪಿದರೂ ಮತ್ತೆ ಸರಿದಾರಿಗೆ ತಂದು ಬಿಡುತ್ತದೆ. ಮಣ್ಣು ಮತ್ತು ಮರದ ರಕ್ಷಣೆಯ ದೀಕ್ಷೆ ತೊಡುವಂತೆ ಮಾಡುತ್ತದೆ. ಸಾವಯವ ಕೃಷಿ ಆಲೋಚನೆ ಅಥವಾ ಆಂದೋಲನಕ್ಕೆ ಮಣ್ಣೇ ಚಾಲನ ಶಕ್ತಿಯಾಗಿದೆ. ನಾವು ಮಾಡುವ ಕೆಲಸಕ್ಕೂ ಮಣ್ಣು ಮಾಡುವ ಕೆಲಸಕ್ಕೂ ಅಜಗಜಾಂತರ ಅಥವಾ ಇನ್ನೂ ಜಾಸ್ತಿ. ಸಾಗರಕ್ಕೂ ನೀರಹನಿಗೂ ಇರುವ ಅಂತರ ಸಮಾನಾಂತರವಾಗಿ ಮಣ್ಣಿನ ಒಂದು ಕಣವಾಗಿ ನಾವಿರುವುದನ್ನು ಗುರುತಿಸಿಕೊಂಡರೂ ತಿಳಿದೀತು ನಮ್ಮ ಮತ್ತು ಮಣ್ಣಿನ ಸಾಮರ್ಥ್ಯದ ಅಂತರ. ನಾವೆಷ್ಟು ನೀರಾವರಿ ಮಾಡಿದರೂ ಬೆಳೆಯದ ಅಂದಾನಂದವನ್ನು ಮೊದಲ ಮಳೆ ಬಿದ್ದ ಮಾರನೆಯ ದಿನ ಯಾವುದೇ ಮರಗಿಡ ಬಳ್ಳಿಗಳಲ್ಲಿ ನಾವು ಗಮನಿಸಬಹುದು. ಇಂಥ ಮಮತೆಯ ಮಳೆಯಾದ 15 ದಿನಕ್ಕೆಲ್ಲ ಎಲ್ಲೆಂದರಲ್ಲಿ 1000 ತರಹದ ಹುಲ್ಲು ಹಸುರು ಕಂಗೊಳಿಸುವುದನ್ನು ನಾವು ಗಮನಿಸಬಹುದು. ಇಂಥ ಹಸುರನ್ನು ದಿನಕ್ಕೆರಡು ಬಾರಿ ಎವೆಯಿಕ್ಕದೆ ನೋಡುವುದರಿಂದ ನಮ್ಮ ದೃಷ್ಟಿದೋಷ ನಿವಾರಣೆಯಾಗುವುದೆಂಬ ಆಯುರ್ವೇದದ ಕಾಣಿಕೆಯನ್ನು ನಾವು ಗೌರವಿಸಬಹುದು. ಆಮೇಲೆ ದೋಷರಹಿತ ಕಣ್ಣಿನಿಂದ ಗಮನಿಸಿದರೆ ಉತ್ತು ಬಿತ್ತಿದಲ್ಲಿ ಸರಿಯಾಗಿ ಬಾರದ ಬೂದುಕುಂಬಳದ ಬಳ್ಳಿಯೊಂದು ದಟ್ಟೈಸಿದ ಕಳೆಯೊಳಗೆ ನಳನಳಿಸಿ ಬರುವುದನ್ನು ನಾವು ಗುರುತಿಸಬಹುದು. ಎಲ್ಲಿಂದಲೋ ಬಂದ ಬೀಜ, ಏನೂ ಮಾಡದ ಬೀಜ, ನೋಡುತ್ತಿದ್ದಂತೆ ಬಯಲನ್ನು ಹಯನಾಗಿಸಿ ಹೆತ್ತ 10 ಕುಂಬಳವನ್ನು ಕೊಯ್ದು ನೋಡಬಹುದು, ಅಡುಗೆ ಮಾಡಬಹುದು. ಒಂದೊಂದರೊಳಗೂ 150 ಬೀಜಗಳು. 50 ಕುಂಬಳವಾದರೆ 25,000 ಬೀಜಗಳು. ಒಂದು ಬೀಜದೊಳಗೊಂದು ಬಳ್ಳಿಯೊಳಗಿಂದು 25,000 ಬೀಜಗಳು. ಇದರೊಳಗೆ ಮುಂದಿನ ಮುಂಗಾರಿಗೆ ಒಂದು ಹುಟ್ಟಿದರೂ ಸಾಕು, ಆ ಹಳೆಯ ಹಸುರಿನ ಸ್ಥಿತಿ ಸ್ಥಾಪಿಸಲ್ಪಡುತ್ತದೆ. 2 ಹುಟ್ಟಿದರೆ, ಬೆಳೆದರೆ ಹಸುರು ಮತ್ತು ಉಸುರು ದ್ವಿಗುಣಗೊಳ್ಳುತ್ತದೆ. ಯಾರು ಏನು ಎಷ್ಟು ತಿಂದು ಮುಗಿಸಿದರೂ, ಹಾಗೆ ಒಣಗಿ ಹೋದರೂ, ಹಾಗೆ ನಷ್ಟವಾದ ಬೀಜಗಳೆಲ್ಲವೂ ಮಣ್ಣಿನ ಫಲವಂತಿಕೆಯನ್ನು ಅಷ್ಟಷ್ಟೇ ಹೆಚ್ಚು ಮಾಡುತ್ತಾ ಹೋಗುತ್ತದೆ. ಅಷ್ಟೊಂದು ರಕ್ಷಣಾಂಕವನ್ನು ಫ್ಯಾಕ್ಟರ್ ಆಫ್ ಸೇಫ್ಟಿ ಇಟ್ಟು ಮಣ್ಣು ತನ್ನ ಒಡಲಿನಿಂದ ಬಗೆ ಬಗೆಯ ಸಸ್ಯಗಳನ್ನು ಸೃಷ್ಟಿಸುತ್ತದೆ. ಹಾಗೆ ಬಳ್ಳಿ ಕುಂಬಳದ ಮೇಲಿರುವ ದೃಷ್ಟಿಯನ್ನು ಮುಂದುವರಿಸಿ ಪಪ್ಪಾಯಿಯನ್ನು ನೋಡಿದರೆ ಮತ್ತೆ ಅದರೊಳಗೂ 100 ಬೀಜಗಳು. ಮಾವಿನ ಮರ ಒಂದರಲ್ಲಿ 1000 ಬೀಜಗಳು, ಬೇವಿನ ಮರವೊಂದರಲ್ಲಿ ಲಕ್ಷಗಟ್ಟಲೆ ಬೀಜಗಳು. ಬೇವಿನಲ್ಲಿರುವ ಬೀಜಗಳು ಅದೆಷ್ಟೆಂದರೆ, ನಮ್ಮಲ್ಲಿ ಮಣ್ಣು ಸೃಷ್ಟಿಸಿದ ಪರಿಸರ ಕಾಳಜಿಯ ಪಾಠ ಕೆಲಸ ಮಾಡಿದರೆ ಒಂದೇ ವರ್ಷಕ್ಕೆ 7% ಇಳಿದಿರುವ ದಟ್ಟಾರಣ್ಯವನ್ನು ಮತ್ತೆ 70% ಏರಿಸಿ ಬಿಡಬಹುದು. ನಾವೇನು ಮಾಡದಿದ್ದರೂ ನಮ್ಮ ಪಾಪದೋಷವನ್ನು ಕಳೆಯುವಂತೆ, ನಮ್ಮ ಅಹಂಕಾರದ ಕಟ್ಟಡವನ್ನು ಕಳೆಯುವಂತೆ, ಎಲ್ಲೆಂದರಲ್ಲಿ ಸಿಮೆಂಟು ಕಾಂಕ್ರೀಟಿನ ಸಂಧಿಗಳಲ್ಲಿ ಹುಟ್ಟಿ ಬರುವ ಆಲ ಅರಳಿ ಬಸುರಿ ಮರಗಳ ಸಾಮರ್ಥ್ಯವನ್ನು ಗಮನಿಸಿದರೆ ದಂಗಾಗುವುದು. ನಾವೇನು ಮಾಡುವುದಾದರೂ ಮಣ್ಣು ಮತ್ತು ಮರದ ಅನಿವಾರ್ಯ ಅದ್ವೈತ ಸಂಬಂಧವನ್ನು ಗಮನಿಸಿ ಮಾಡಿದರೆ ಮಾತ್ರ ನಾವು ನಮ್ಮ ಯಂತ್ರತಂತ್ರ ಸಾಧನೆಗೆ ಕೊಟ್ಟ ವಿಜ್ಞಾನ ಎಂಬ ಹೆಸರಿಗೆ ಅರ್ಥ ಬರುವುದು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ ಹೊಲ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ ಹೊಲ ಈ ನೆಲ. ಮಣ್ಣಿನ ಜೀವಾಕರ್ಷಕ ಗುಣ. ಜಡವಾದ ಮಣ್ಣು ಮತ್ತು ಚೇತನದ ಜೀವಜಾಲ ಪರಸ್ಪರ ಪರಿವರ್ತನಶೀಲವಾದದ್ದು. ಮಾತು ಬಾರದಿದ್ದರೂ
ಮಣ್ಣು ಇದನ್ನು ಬಗೆ ಬಗೆಯಾಗಿ ಗೊತ್ತುಪಡಿಸುತ್ತದೆ. ಮಾತು ಬರುವವರನ್ನು ಆಕರ್ಷಿಸುತ್ತದೆ. ತನ್ನ ಮಾತನ್ನು ಅವರ ಮುಖದಿಂದ ಆಡಿಸುತ್ತದೆ. ಹಾಗಾಗಿಯೇ ವಿಶ್ವ ಪರಿಸರ ದಿನ, ಭೂದಿನ, ಅರಣ್ಯ ದಿನ, ಅಪ್ಪ ದಿನ, ಅಮ್ಮ ದಿನ, ಹೀಗೆ ಏನೆಲ್ಲ ನಡೆಯುತ್ತದೆ. ಸತ್ತ ಜೀವಿಯು ಮಣ್ಣಾಗುವುದು, ಆ ಮೂಲಕ ಮಣ್ಣಿಗೆ ಜೀವಗುಣ ಸೇರುವುದು ಮಣ್ಣಿನ ಜೀವಾಕರ್ಷಕ ಗುಣದ ಒಂದು ಭಾಗ, ಸಣ್ಣ ಭಾಗ. ಸಜೀವಿಯನ್ನೇ ಆಧರಿಸುವುದು, ಆಕರ್ಷಿಸುವುದು ಮಣ್ಣಿನ ಗುಣದ ಮಹತ್ತರ ಭಾಗ. ನಮ್ಮ ಮನೆಯ ಪಕ್ಕದಲ್ಲಿ 1/2 ಎಕರೆಗೆ ಪ್ರತ್ಯೇಕ ಬೇಲಿ. ಇದು ನಮ್ಮ ಕೊಟ್ಟಿಗೆಯ ದನಗಳನ್ನು ವಿಹಾರಾರ್ಥ ಬಿಡುವುದಕ್ಕಾಗಿ. ಹಾಗೆ ಬಿಟ್ಟಾಗ ಅವಕ್ಕೆ ಆಗುವ ಖುಷಿ ನೋಡಬೇಕು. ಅವು ಓಡುವುದು, ಹಾರುವುದು, ಹಾಯುವುದು, ಅಡ್ಡಹಾಯುವುದು ಎಲ್ಲವೂ ಅವುಗಳಿಗೆಷ್ಟು ಖುಷಿಯೋ ನೋಡುವ ನಮಗೂ ಅಷ್ಟೇ ಖುಷಿಯಾಗುವಂತಿರುವುದು. ಪ್ರಕೃತಿಯಲ್ಲಿ ಜೀವ ಮತ್ತು ಜಡಗಳು ಹೇಗೆ ಪರಿವರ್ತನಶೀಲವೋ ಹಾಗೆ ಖುಷಿ ಮತ್ತು ಕಷ್ಟಗಳು ಕೂಡ. ಹಾಗಾಗಿ 10 ವರ್ಷ ಕಳೆಯುತ್ತಿರಲು ಮುಳ್ಳು ತಂತಿಯ ಬೇಲಿ ಕೂಡ ಮಣ್ಣಿನ ಆಕರ್ಷಣೆಯಿಂದ ತಾನೇ ಮಣ್ಣಾಯಿತು. ಹಾಗಾಗಿ ಹೊಸ ಬೇಲಿಯಾಗುವ ತನಕ ದನಗಳನ್ನು ಅಲ್ಲಿ ಬಿಡದಂತೆಯೂ ಆಯಿತು. 10 ದನಗಳನ್ನು 10 ವರ್ಷಗಳ ಕಾಲ 10-20 ಗುಂಟೆ ಜಾಗದಲ್ಲಿ ಬಿಟ್ಟದ್ದರಿಂದ ಜಡವಾದ ಮಣ್ಣು ಆ ಭಾಗದಲ್ಲಿ ಮತ್ತಷ್ಟು ಜಡವಾಗಿತ್ತು, ಬಡವಾಗಿತ್ತು, ಬರಡಾಗಿತ್ತು. ಈ ಮೊದಲೇ ಎತ್ತರಕ್ಕೇರಿದ್ದ ತೆಂಗಿನ ಹೊರತಾಗಿ ಅಲ್ಲಿ ಇನ್ನೊಂದು ಹಸುರಿರಲಿಲ್ಲ. ಅದು ಸಿಮೆಂಟ್ ಕಾಂಕ್ರೀಟು ನೆಲದಂತಾಗಿತ್ತು, ಅಷ್ಟು ಗಟ್ಟಿ. ಇಂಥ ಗಟ್ಟಿ ನೆಲದ ಮೇಲೆ ಎಲ್ಲೆಡೆಗೂ ಬೀಳುವ ಮಳೆ ಬಿತ್ತು. ಇಷ್ಟೊಂದು ದೀರ್ಘಕಾಲ ಆ ಮಣ್ಣಿನ ಅಂತರಂಗದೊಳಗೆ ಇದ್ದ ಜೀವಂತ ಬಿತ್ತು ಮಳೆ ಬೀಳುತ್ತಿದ್ದಂತೆ ಹಸುರೊಡೆದು ಬಂತು. 3 ತಿಂಗಳೊಳಗೆ 100 ತರಹದ ಹಸುರಲ್ಲಿ ಹಾಸಿಗೆಯಾಯಿತು. ಇದು ಮಣ್ಣಿನ ತಾಕತ್ತು, ಬಿತ್ತಿನ ತಾಕತ್ತು, ಮಳೆಯ ತಾಕತ್ತು, ಒಂದೊಂದಕ್ಕೊಂದೊಂದು ಒತ್ತು. ಅಕ್ಷರಕ್ಕೆ ಒತ್ತಕ್ಷರವು ಸೇರಿದರೆ ಮಾತ್ರ ಅದನ್ನು ಮಣ್ಣು ಎನ್ನಲಕ್ಕು. ಬರಿದೆ ಮಣ್ಣು ಎಂದರೆ ಏನು ಅರ್ಥಬೇಕು? ಜೀವಿಗಳಿಗೆ, ಸಸ್ಯಗಳಿಗೆ ಬಗೆ ಬಗೆಯಾಗಿ ಪೋಷಣೆಯನ್ನು, ರಕ್ಷಣೆಯನ್ನು ಕೊಡುವ ಮಣ್ಣಿನ ಕುರಿತು ಆಕರ್ಷಣೆ ಇರುವುದು, ಇರಬೇಕಾದದ್ದು ಜೀವಿಗಳಿಗೆ ತೀರ ಅನಿವಾರ್ಯ ಕರ್ತವ್ಯವಾಗಿದೆ. ಹಾಗಾಗಿ ನಾವೆಷ್ಟು ಉತ್ತು ಕಿತ್ತು ನೀರುಗದ್ದೆ ಮಾಡಿದರೂ ಗದ್ದೆ ಕೊಯ್ದ 1 ತಿಂಗಳಲ್ಲಿ ಅಲ್ಲಿ 100 ತರಹದ ಕಳೆಗಳು ತಮಗೇನೂ ಆಗಿಲ್ಲವೆಂಬಂತೆ ಮೇಲೆದ್ದು ಬರುತ್ತವೆ. ಎಷ್ಟಾಳ ಮಣ್ಣೊಕ್ಕಿದರೂ ಆ ಆಳದಲ್ಲಿ 6 ತಿಂಗಳೊಳಗೆ ಗರಿಕೆ ಮತ್ತು ಕೊನ್ನಾರಿ ಬೆಳೆದು ಬರುತ್ತದೆ. ರಾಶಿ ಹಾಕಿದ ಮಣ್ಣಿನಲ್ಲಿ ರಾಶಿ ಜಾತಿಯ ಗಿಡಗಳು ಉದ್ಭವಿಸುತ್ತವೆ. ಎಷ್ಟೆತ್ತರದ ಕಟ್ಟಡವಾದರೂ ಅಲ್ಲೊಂದಷ್ಟು ಇರುವೆ ಗೂಡು ಮಾಡುತ್ತದೆ. ಸಿಮೆಂಟನ್ನು ಮಣ್ಣು ಮಾಡುತ್ತದೆ. ಅಲ್ಲಿಗೆ ಯಾವುದೋ ಒಂದು ವಟವೃಕ್ಷದ ಬೀಜ ಬಂದು ಸೇರುತ್ತದೆ. ಕಿತ್ತಷ್ಟು ಮತ್ತೆ ಮತ್ತೆ ಚಿಗುರುವಂಥ ತಾಕತ್ತು ಪ್ರದರ್ಶಿಸುತ್ತದೆ. ಹಾಗೊಂದು ಬಾಣಲೆ ಮಣ್ಣನ್ನು ಎಷ್ಟೆತ್ತರದ ಕಟ್ಟಡದ ಮೇಲಿಟ್ಟರೂ ಅಲ್ಲೊಂದು ಮಳೆ ಬಂದೊಡನೆ 10 ತರಹದ ಹುಲ್ಲು, ಹರಿವೆ, ಗಿಣಿಕೆ ಸೊಪ್ಪು ಹುಟ್ಟಿ ಬರುತ್ತದೆ. ಇನ್ನೊಂದಷ್ಟು ಜೀವಿಗಳ ಹೊಟ್ಟೆ ಹೊರೆಯುತ್ತದೆ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಫಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ. ಹೊಲ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಹೊಲ ಈ ನೆಲ. ಹೊಲ ಈ ನೆಲ. ರಿವರ್ಸ್ ಗೇರ್. ವಾಹನಕ್ಕೆ ಹೇಗೆ ರಿವರ್ಸ್ ಗೇರ್ ಅನಿವಾರ್ಯವೋ ಜೀವನಕ್ಕೂ ಹಾಗೆ ಅನಿವಾರ್ಯವೆಂದು ಅರಿತು ಮಣ್ಣಿಗೆ ಮರಳಿದ ಮಿತ್ರರಿಬ್ಬರ ಕತೆ ಕೇಳಿ. ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಡಾಕ್ಟರ್ ಇಂಜಿನಿಯರಿಂಗ್ ಆಗಿ ಮನೆ ಹೊಂದುವ ಅಸಾಮಾನ್ಯ ಬಯಕೆಯನ್ನು ಪೂರೈಸಿಕೊಂಡವರವರು. ಒಂದು ಮನೆಯಲ್ಲಿ ಡಾಕ್ಟರ್, ಇನ್ನೊಂದು ಮನೆಯಲ್ಲಿ ಇಂಜಿನಿಯರ್. ಇಬ್ಬರ ಮನೆಯ ಮಧ್ಯದಲ್ಲೊಂದು ಖಾಲಿ ನಿವೇಶನ ಎಂದರೆ ಇನ್ನೂ ಮನೆಗೆ ಮನೆಯಾಗದ ಬರಿಮಣ್ಣು.
ಈ ಮಣ್ಣನ್ನು ನೋಡುತ್ತಾ ನೋಡುತ್ತಾ ಇಬ್ಬರಿಗೂ ಮಿತ್ರತ್ವ ಬಲಿಯಿತು. ನಿರ್ಜೀವವಾದ ಉದ್ಯೋಗಕ್ಕೆ ಜೀವಸ್ಪಂದನೆ ಕೊಡಬೇಕೆಂದೆನಿಸಿತು. ಗೋಸೇವೆಯ ಮೂಲಕ ಗೋವಿಂದನ ಪೂಜೆ ಮಾಡಬೇಕೆಂದೆನಿಸಿತು. ವಿದೇಶದಲ್ಲಿದ್ದ ಕಾಲಿನಿವೇಶನದ ಮಾಲೀಕರಿಂದ ಸಮ್ಮತಿ ಸಿಕ್ಕಿತು. ಕಾಲಿನಿವೇಶನಕ್ಕೊಂದು ಹಸುಕರು ಬಂತು. ಸ್ವಂತ ಹಸುವಿನ ಹಾಲು ಕಾಫಿ ಮಾಡುವ ಸಂಭ್ರಮದಿಂದ ಹಸುವನ್ನೇನೋ ತಂದದ್ದಾಗಿತ್ತು. ಆದರೆ ಹಾಲು ಕರೆಯಲು ಬಾರದು. ಹಾಲು ಕರೆಯದಿದ್ದರೆ ಹಸುವಿಗಾಗುವ ಕೆಚ್ಚಲು ಭಾರವೇದನೆಯು ಅರಿಯದು. ಹಾಗೆ ಕೆಚ್ಚಲಡಿಯಲ್ಲಿ ಬಾಲ್ದಿ ಇಟ್ಟರೆ ಹಾಲು ಸುರಿಯುವುದೆಂದು ತಿಳಿದವರಿಗೆ ಸಂಜೆಗಾಗುವಾಗ ಗೊಂಡಾರಣ್ಯದಲ್ಲಿ ದಾರಿ ತಪ್ಪಿದ ಅನುಭವವಾಯಿತಂತೆ. ಆಮೇಲೆ ಅಂತೂ ಇಂತೂ ಅವರಿವರ ಸಹಕಾರದಿಂದ ಗೋಪಾಲಕನೊಬ್ಬ ಬರಲಾಗಿ ಬರದಲ್ಲಿ ಅಮೃತ ಸಿಂಚನವಾಯಿತಂತೆ. 4 ದಿನ ಕಳೆಯಿತಂತೆ. ಹಾಲು ಕರೆಯುವುದು ಅಭ್ಯಾಸವಾಯಿತಂತೆ. ಹಾಲು ಹೆಚ್ಚಿತಂತೆ. ತಮ್ಮೆರಡು ಮನೆಗಳಿಗಾಗಿ ಅಕ್ಕಪಕ್ಕದ ಮನೆಗಳಿಗೆ ದಾನ ಮಾಡಿ ಸಂಭ್ರಮಿಸಿದರಂತೆ. ಆಮೇಲೆ ಹಾಲಿಗೊಂದು ಬೆಲೆ ನಿಗದಿಯಾಗಿ ಬೆವರ ಬೆಲೆ ಪಡೆದು ಉತ್ತೇಜನಗೊಂಡರಂತೆ. ಈ ಮಧ್ಯೆ ಮಣ್ಣಿಗೆ ಮೌಲ್ಯ ತುಂಬುವ ದನದ ಸೆಗಣಿ ಗಂಜಲಕ್ಕಿರುವ ಬೆಲೆಯ ಅರಿವಾಯಿತಂತೆ. ಕಾಲ ಕಳೆಯಲು ಈ ಹಸುವಿನ ಹಾಲು ಇಳಿಯಲು ಪಕ್ಕದೊಳು ಇನ್ನೊಂದು ಹಸು ತಂದು ಕಟ್ಟಿದರು. ಪಕ್ಕದೊಳೊಂದು ಹುಲ್ಲು ತೋಟವನ್ನು ಗುತ್ತಿಗೆ ಮಾಡಿದರು. ಆಮೇಲೆ ಅಲ್ಲಿಂದ ಇಲ್ಲಿಗೆ ಹುಲ್ಲು ತರುವ ಬದಲು ಹುಲ್ಲಿರುವಲ್ಲಿಗೆ ಹಸುವನ್ನೊಯ್ದು ಕಟ್ಟಿದರು. ಒಂದೊಂದಾಗಿ ಹಸುವಿನ ಹಸಿವು ಹೆಚ್ಚಾಯಿತು. ಸಂಖ್ಯೆ 25 ಆಯಿತು. ಬೆಂಗಳೂರಿನಂಥ ಪೇಟೆಯಲ್ಲಿ 16 ವರ್ಷ ಗೋಸೇವೆ ಮಾಡಿದವರಿಗೆ ಭೂಸೇವೆ ಮಾಡುವ ಮನಸ್ಸಾಯಿತು. ಕಷ್ಟವಿಲ್ಲದ ಪೇಟೆಯುದ್ಯೋಗಕ್ಕಿಂತ ಕಷ್ಟದ ಹಳ್ಳಿ ಕೃಷಿ ಮೇಲೆ ಎಂದೆನಿಸತೊಡಗಿತು. ವರ್ಕ್ ಫ್ರಮ್ ಹೋಮ್ ಎಂದೆನ್ನುವುದಕ್ಕಿಂತ ವರ್ಕ್ ಎಟ್ ಹೋಮ್, ವರ್ಕ್ ಫಾರ್ ಹೋಮ್ ಎಂದು ಹೇಳುವುದು ಅವರಿಗಾಗ ಅನಿವಾರ್ಯವೆಂದೆನಿಸತೊಡಗಿತು. ಮೂಕವಾದ ಮಣ್ಣು ಮೌನವಾಗಿಯೇ ತನ್ನ ಕೆಲಸವನ್ನು ಮಾಡಿ ಪೂರೈಸಿತ್ತು. ಮಾತು ಬಲ್ಲವರನ್ನು ಮಾತನಾಡಿಸಿತ್ತು. ಅವರ ಮನವನ್ನು ಗೆದ್ದಿತ್ತು. ಇಂಥ ಮಣ್ಣಿನ ಶಕ್ತಿಗೆ ನೂರಾರು ದೃಷ್ಟಾಂತಗಳು. ದೂರ ಹೋದವರನ್ನು ಹತ್ತಿರ ಎಳೆಯುವ ಮಣ್ಣಿನ ಸಾಮರ್ಥ್ಯಕ್ಕೆ ನೂರಾರು ಸಾಕ್ಷಿಗಳು. ಪೇಟೆಯುದ್ಯೋಗ ಬಿಟ್ಟು ಕಮ್ಮಾರಿಕೆ ಕುಂಬಾರಿಕೆ ಮಾಡಿದವರುಂಟು. ಎತ್ತಿನ ಗಾಣ ಕಟ್ಟಿ ಎಣ್ಣೆ ಹಿಂಡಿದವರುಂಟು. ಮಣ್ಣಿನ ಮನೆಯ ಕಟ್ಟಿ ಮಡಿಕೆಯೊಳಡುಗೆ ಮಾಡುತ್ತಾ ನೂರಾರು ವರ್ಷ ಹಿಂದಕ್ಕೆ ಹೋದವರುಂಟು. ಉನ್ನತ ಅಧಿಕಾರಿಯಾಗಿದ್ದವರು ತಾವು ಬೆಳೆದ ನೆಲಕಡಲೆ ರಾಶಿಯ ಮೇಲೆ ಕುಳಿತು ತಿನ್ನುವಷ್ಟು ತಿಂದಾದ ಮೇಲೆ ಆ ರಾಶಿಯ ಮೇಲೆಯೇ ಮಲಗಿ ಆಹಾ ಎನ್ನುವರುಂಟು. ಮೃತ್ತಿಕೆ ಹನಮೆ ಪಾಪಂ ಯನ್ಮಯ ದುಷ್ಕೃತಂ ಎಂದು ಅಂದೆಂದೋ ವೇದ ಋಷಿಗಳು ಮಾಡಿದ ಪ್ರಾರ್ಥನೆಯ ಹಿಂದೆ ಓಡಿ ಬಂದವರ ದಂಡುಂಟು. ಇದು ತನಕ ತಾ ಮಾಡಿದ ಪಾಪವನ್ನು ಮನ್ನಿಸೆಂದು ಮಣ್ಣಿಗೆ ಎರಗಿ ಕೇಳುವಂಥವರು. ಇದೇ ಮಣ್ಣಿನ ಬಲದಿಂದ ಆಗಾಗ ಸೃಷ್ಟಿಯಾಗುತ್ತಿರಲಾಗಿ ನಮಗಿನ್ನೂ ಭವಿಷ್ಯ ಉಂಟು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ ಹೊಲ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ನೆಲ ಹೊಲ ಈ ನೆಲ. ಮಣ್ಣಿಗೆ ಮಣಿಯದೆ ನಮಗೆ ಬೇರೆ ಗತಿಯಿಲ್ಲ. ಚೆನ್ನಾಗಿ ಬಲಿತ ಸಾಗುವಾನಿ, ಬೀಟಿ, ಹೊನ್ನೆ, ಬೇವಿನಂಥ ಮರವಲ್ಲದಿದ್ದರೆ ಸ್ವಲ್ಪ ಮೈಮರೆತರು ನಮ್ಮ ಮನೆಯ ಕಿಟಿಕಿ ಬಾಗಿಲುಗಳನ್ನು ಗೆದ್ದಲು ತಿಂದು ಬಿಡುತ್ತದೆ. ಪಂಚಾಂಗಕ್ಕೆ ಎಂತೆಂಥ ಗೆದ್ದಲು ಚಿಕಿತ್ಸೆ ಕೊಟ್ಟರೂ ಮನೆಯ ಮಾಡಿಗೆ ಏರಿ ಪಕ್ಕಾಸು ರೀಪುಗಳನ್ನು ಗೆದ್ದಲು ತಿಂದು ಮಣ್ಣು ಮಾಡುತ್ತದೆ. ಸೌದೆ ಬೆಂಕಿಯಲ್ಲಿ ಅಡುಗೆ ಮಾಡುತ್ತಿದ್ದ ಆ ಕಾಲದಲ್ಲಿ ಮನೆಗೆ, ಮರಮಟ್ಟಿಗೆ, ದವಸ ಧಾನ್ಯಗಳಿಗೆ ಇದ್ದ ರಕ್ಷಣೆ ಇಂದಿಲ್ಲವಾಗಿದೆ. ಗ್ಯಾಸ್ ಅಡಿಗೆಯ ಲಾಭಕ್ಕೆ ನಾವಿಂದು ಕೊಡಬೇಕಾದ ಬೆಲೆ ಇದಾಗಿದೆ.
ಮನೆ ಕಟ್ಟುವಾಗ ಎದ್ದು ಕಾಣುವ ಕಿಟಕಿ ಬಾಗಿಲುಗಳಿಗೆ ಒಳ್ಳೆ ತಿರುಳು ಮರವನ್ನು ಬಳಸಿ ಮಾಡಿನ ಮೇಲಿನ ರೀಪಿಗೆ ಮರದ ಹೊರಭಾಗವನ್ನು ಬಳಸುವುದು ಜನಸಾಮಾನ್ಯ ಆರ್ಥಿಕ ನಿಯಮ. ಹಾಗಾಗಿ ಗೆದ್ದಲು ಬಾರದಿದ್ದರೂ ಹಾಗೆ ಮಳೆಗಾಲದ ಗಾಳಿಯ ಆರ್ದ್ರತೆಗೆ ರೀಪು ಪುಡಿಯಾಗಿ ಮಣ್ಣಾಗುತ್ತದೆ. ಅಲ್ಲದಿದ್ದರೆ 4 ತರಹದ ಕುರುವಾಯಿಗಳು, ದುಂಬಿಗಳು ಮರವನ್ನು ಬೈರಿಗೆಯಂತೆ ಕೊರೆದು ದುರ್ಬಲಗೊಳಿಸುತ್ತದೆ. ಸ್ವಲ್ಪ ತೇವ ಹೆಚ್ಚಾದರಂತೂ ಮುಗಿದೇ ಹೋಯಿತು. ಅಲ್ಲಿ ಪಾಚಿ ಬೆಳೆದು ಮರವನ್ನು ಇನ್ನಿಲ್ಲವಾಗಿಸಿ ಬಿಡುತ್ತದೆ. ಅಲ್ಲಿಗೆ ಎರೆಹುಳವೂ ಬಂದು ಸೇರಿ ಮಣ್ಣು ಮಾಡುವ ವೇಗವನ್ನು ಹೆಚ್ಚಿಸುವ ಸಂದರ್ಭವೂ ಇದೆ. ಗೇರು ಬೀಜದ ಎಣ್ಣೆ, ವೇಸ್ಟ್ ಆಯಿಲ್, ಟಾರೆಣ್ಣೆ, ಪೇಂಟು, ಕೀಟನಾಶಕ ಹೀಗೆ ಏನು ಬಳಸಿದರೂ ಮರದ ಬಾಳುಳಿಸಲು ಆಗದಂಥ ಪರಿಸ್ಥಿತಿ ಸಾಕಷ್ಟು ಬಾರಿ ಬರುತ್ತದೆ. ಮರದ ಬಾಳುಳಿಸುವ ಬಗೆಯನ್ನು ಬಯಸಿದಂತೆ ಬಳಸುವುದು ಆರ್ಥಿಕವಾಗಿಯೂ ಕಾರ್ಮಿಕ ಕೊರತೆ ಕಾರಣವಾಗಿಯೂ ಸಾಕಷ್ಟು ಬಾರಿ ಅಸಾಧ್ಯವಾಗಿ ಬಿಡುತ್ತದೆ. ನಮ್ಮದೇ ಅಸೌಖ್ಯ, ಅಜ್ಞಾನ, ಆಲಸ್ಯಗಳಂತೂ ಇದ್ದೇ ಇದೆ. ಹಾಗಾಗಿ ಮನೆಯನ್ನು ಬೇಗ ಮಣ್ಣಾಗುವ ಮರದ ಬದಲು, ಹುಲ್ಲು ಹಂಚುಗಳ ಬದಲು ಕಬ್ಬಿಣ, ಸಿಮೆಂಟು, ಕಾಂಕ್ರೀಟುಗಳಿಂದ ಮಾಡುವ ಸಾಹಸವಂತೂ ಈಗ ಎಲ್ಲೆಡೆ ನಡೆಯುತ್ತಿದೆ. ಈ ವಿಧಾನದಿಂದ ಎಷ್ಟೆತ್ತರದ ಮನೆಯನ್ನಾದರೂ ಕಟ್ಟುವುದು ಸಾಧ್ಯವಾಗಿದೆ. ಆದರೆ ಇದರಿಂದ ಮನೆ ಮಣ್ಣಾಗುವ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಹೇಳಲಾಗದು. ಮಣ್ಣಿನ ಮೂಲದಿಂದಲೇ ಬಂದ ಕಲ್ಲು, ಸಿಮೆಂಟು, ಕಬ್ಬಿಣವನ್ನಾದರೂ ತಿಂದು ಮಣ್ಣು ಮಾಡುವ ತನ್ನ ಹಂಬಲವನ್ನು ಪೂರೈಸಿಕೊಳ್ಳುವಲ್ಲಿ ಪ್ರಕೃತಿ ಯಶಸ್ವಿಯಾಗಿದೆ. ದುಂಬಿ, ಗೆದ್ದಲು ಕಾಟವಿಲ್ಲದಿದ್ದರೂ ಅತ್ಯಂತ ಪ್ರಬಲವೆಂದು ಕಾಣುವ ಕಬ್ಬಿಣವು ಗಾಳಿಯಲ್ಲಿರುವ ಕನಿಷ್ಠ ತೇವಾಂಶಕ್ಕೂ ತುಕ್ಕು ಹಿಡಿದು ಬಿಡುತ್ತದೆ. ತೇವಾಂಶದ ವಿಷಯದಲ್ಲಿ ಕಬ್ಬಿಣವು ಮರಕ್ಕಿಂತಲೂ ಹೀನಾಯವಾಗಿ ಸೋಲುತ್ತದೆ. ಏನೆಷ್ಟು ತಂತ್ರವಿದ್ಯಾ ಕೌಶಲವೇರಿದರೂ, ಮರವೇರದ ಎತ್ತರಕ್ಕೆ ಕಟ್ಟಡವನ್ನು ಏರಿಸಲು ಸಾಧ್ಯವಾದರೂ ಆ ಕಾರಣಕ್ಕಾಗಿಯೇ ಏರಿದ ಉಷ್ಣತೆಗೆ ಕಟ್ಟಡ ಕಾದು ಬಿರುಕು ಬಿಟ್ಟು ಬಿಡುತ್ತದೆ. ಮಳೆ ನೀರು ಬಿರುಕಿನೊಳಗಿಳಿದು ಕಬ್ಬಿಣ ತುಕ್ಕು ಹಿಡಿದು ತಾರಸಿ ಭಾಗ ಬಿಡುತ್ತದೆ. ನೀನು ಮೇಲೋ ತಾನು ಮೇಲೋ ಎಂದು ಮಣ್ಣು, ನೀರು, ಗಾಳಿ, ಬಿಸಿಲುಗಳು ಆಕಾಶದೆತ್ತರದಲ್ಲಿ ಮೆರೆಯುವ ಮನುಷ್ಯನನ್ನು ಕೇಳುತ್ತದೆ. ಎಂತೆಂಥ ಕಟ್ಟಡವಾದರೂ 30 ವರ್ಷಕ್ಕೆಲ್ಲ ಡೆಮಾಲಿಷನ್ ಆರ್ಡರ್ ಪಡೆಯುವ ಹಂತಕ್ಕೆ ಬರುತ್ತದೆ. ಕಟ್ಟಡದ ಜೊತೆಗೆ ಏರಿದುಷ್ಣತೆಗೆ ಬದುಕು ಅಸಹನೀಯವಾಗುವ ವಿಚಾರವಂತೂ ಜೊತೆಗೆ ಇದ್ದೇ ಇದೆ. ಈ ಮಧ್ಯೆ ಏನನ್ನಾದರೂ ಮಣ್ಣು ಮಾಡುವ ಮಣ್ಣಿನ ಗುಣವನ್ನು ಮೀರಿ ಬಾಳುವ, ನಮ್ಮ ಬಾಳಿನ ಬಹಳಷ್ಟು ಕಷ್ಟಗಳನ್ನು ನಿವಾರಿಸುವ ವಸ್ತುವೊಂದರ ಹುಡುಕಾಟ ನಡೆದೇ ಬಿಡುತ್ತದೆ. ವಿವಿಧ ರೂಪಾಂತರಗಳಲ್ಲಿ ಪ್ಲಾಸ್ಟಿಕ್, ಪಾಲಿಥಿನ್, PVC ಬರುತ್ತಿರಲು ಮನುಷ್ಯ ಗೆದ್ದನೆಂದು ಬೀಗುತ್ತಿರಲು, ಗೆದ್ದಲು ಮರವನ್ನು ತಿನ್ನುವಂತೆ, ತೇವವು ಕಬ್ಬಿಣವನ್ನು ತಿನ್ನುವಂತೆ ಪ್ಲಾಸ್ಟಿಕ್ಕಿನ ಸೂಕ್ಷ್ಮ ಕಣಗಳು ಮಣ್ಣು, ನೀರು, ಗಾಳಿಯೊಳಗೆ ಸೇರಿ ಮನುಷ್ಯನ ಆರೋಗ್ಯವನ್ನೇ ತಿಂದು ತೇಗುವಂಥ ಸ್ಥಿತಿಯೆಂದು ಬಂದೊದಗಿದೆ. ಹೀಗೆ ಮನುಷ್ಯ ಮಣ್ಣಾದರೆ ಅಂತೂ ಗೆಲುವು ಮಣ್ಣಿಗೆ, ಸೋಲೆ ಗೆಲುವಿನ ಸೋಪಾನ ಎಂದು ಎಂದೋ ನಮ್ಮ ಹಿರಿಯರಾಡಿದ ಮಾತಿಗೆ ಮಣ್ಣಿನಷ್ಟೇ ಶಕ್ತಿಯಿದೆ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ AP ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಹೊಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಹೊಲ ಈ ನೆಲ. ಹೊಲ ಬದುಕು ಮಣ್ಣಿನೊಂದಿಗೆ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ AP ಚಂದ್ರಶೇಖರ್. ಈ ನೆಲ. ಹೊಲ ಈ ನೆಲ. ಮಣ್ಣಿನಲ್ಲೂ ದೇವರನ್ನು ಕಂಡವರು ಎಮ್ಮವರು. ಮೇಲೆದ್ದು ಕಾಣುವಂತೆ ಜೀವಲಕ್ಷಣಗಳೇ ಇಲ್ಲದ ಮಣ್ಣಿನಲ್ಲಿ ದೇವಲಕ್ಷಣಗಳನ್ನು ಗುರುತಿಸಿದ ನಮ್ಮ ಪೂರ್ವಜರ ಮುತ್ಸಿದ್ದಿತನಕ್ಕೆ ಎಷ್ಟು ಕೊಂಡಾಡಿದರೂ ಸಾಲದು. ಅವರು ಮಣ್ಣಿಗೂ ಪಾಲನಾಧಿಪತಿಯಾದ ಮಹಾವಿಷ್ಣುವಿಗೂ ಮದುವೆ ಮಾಡಿಸಿದರು. ಈ ಜಗದ ಜೀವಿಗಳೆಲ್ಲ ಮಣ್ಣಿನ ಮಕ್ಕಳೆಂದರು. ಪರಸ್ಪರ ಪ್ರೇಮಭಾವದಿಂದ ಬಾಳುವುದಕ್ಕಾಗಿ, ಮೇಲೆದ್ದು ಬರುವ ಸ್ವಾರ್ಥ ದ್ವೇಷಗಳನ್ನು ಮೆಟ್ಟಿ ಬದುಕುವುದಕ್ಕಾಗಿ ನೂರ್ವಿಧ ಉಪಾಯಗಳನ್ನು ರೂಪಿಸಿಕೊಂಡರು. ಹಾಗಾಗಿ ಸುಖಂ ಕೃಷತು ಲಾಂಗಲಂ ಎಂಬ ಆದರ್ಶ ವಾಕ್ಯವನ್ನು ಋಗ್ವೇದದಲ್ಲಿ ಉಲ್ಲೇಖಿಸಿದರು. ಲಾಂಗಲ ಎಂದರೆ ಉಳುಮೆಗಿರುವ ನೇಗಿಲು. ಇದು ನಮಗೆ ಅನ್ನದ ದಾರಿಯಾದರೂ ಉಳಿದೆಲ್ಲ ಜೀವಿಗಳಿಗಿದು ಮಾರಿ.
ಎಂಬ ಅರಿವಿನೆಚ್ಚರದಿಂದ ಉಳಿಮೆಗೆ ಮಿತಿಯಿರಲಿ ಎಂದು ಹೇಳಿದರು. ಹಾಗಾಗಿ ಸಣ್ಣ ನೇಗಿಲು ಮಾಡಿದರು, ಮರದ ನೇಗಿಲು ಮಾಡಿದರು. ತೊಂದರೆಯಾದರೂ ಮಣ್ಣಿಗೆ ಮತ್ತು ಉಳುವೆತ್ತಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುವಷ್ಟೇ ಕಬ್ಬಿಣದ ಗುಳ ಕಟ್ಟಿದರು. ಮತ್ತ ನೇಗಿಲ ದಾರಿಯಲ್ಲಿ ಲಕ್ಷ್ಮಿಯು ಸೀತೆಯಾಗಿ ಸಿಗುವಂತೆ ನೋಡಿಕೊಂಡರು. ಆದಿತ್ಯ ಹೃದಯವನ್ನು ಅರಿತರೆ ಮಾತ್ರ ರಾವಣನ ಅಂತ್ಯ ಸಾಧ್ಯವೆಂದರು. ಇಂದಿಗೂ ವಾರಕ್ಕೊಂದು ದಿನ ಸೋಮವಾರ ಉಳುಮೆ ಮಾಡುವಂತಿಲ್ಲ ಎಂದು ಸಾಂಪ್ರದಾಯಿಕ ಆದೇಶವನ್ನು ಪಾಲಿಸಿಕೊಂಡು ಬಂದರು. ಒಂದು ಉಳುಮೆಯ ತಪ್ಪು ಮಾಡುವಾಗ ಅಲ್ಲಿ 10 ಬೆಳೆಗಳ ಅಕ್ಕಡಿ ಸಾಲು ಮಾಡಿದರು. ವರ್ಷಕ್ಕೊಮ್ಮೆ ಮಾತ್ರ ಉಳುಮೆಯಾಗುವಂತೆ ನೋಡಿಕೊಂಡರು. ದೊಡ್ಡ ತಪ್ಪನ್ನು ಸಣ್ಣ ತಪ್ಪಾಗಿ ಪರಿವರ್ತಿಸಿದರು. ಬಾವಿ ತೋಡುವುದಾದರೆ, ಬಾಯಾರಿ ನೀರು ಕುಡಿಯುವುದಾದರೆ ಬಾವಿ ಆರುವಂತೆ ಕೃಷಿ ಮಾಡುವುದಲ್ಲ ಎಂದರು. ಅಂತರ್ಜಲ ಕೆಡಿಸಿದವರಿಗೆ ಸೊಳ್ಳೆ ಕಚ್ಚುವ ನರಕ ಉಂಟೆಂದು ಹೇಳಿದರು. ಮಣ್ಣಿನ ಕುರಿತಾಗಿ ನಮ್ಮ ಕೃತಜ್ಞತೆಯ ದ್ಯೋತಕವಾಗಿ ಕೆಡ್ವಸ ಎಂಬೊಂದು ಹಬ್ಬವನ್ನಾಚರಿಸುವರು ತುಳು ಜನರು. ವರ್ಷಕ್ಕೆ 3 ದಿನ ಮಣ್ಣಮ್ಮ ಮುಟ್ಟಾಗುವಳೆಂದು ತಿಳಿದು ಎಲ್ಲ ಕೃಷಿ ಕೆರೆತಗಳನ್ನು ನಿಲ್ಲಿಸಿ ಭೂಮಿಗೆ ವಿರಾಮ ಕೊಟ್ಟರು. ಮುಂದಿನ ದಿನಗಳಲ್ಲಿ ಫಲವತಿಯಾಗುವ ಮಣ್ಣಮ್ಮನಿಗೆ ಮತ್ತೆ ನೋವಾಗದಂತೆ ಎಚ್ಚರ ವಹಿಸಿದರು. ಹಾಗಾಗಿ ಮೇ 24ಕ್ಕೆ ಸರಿಯಾಗಿ ಪತ್ತನಾಜೆ ಎಂಬೊಂದು ಹಬ್ಬವನ್ನು ತುಳುವರಾಚರಿಸುವರು. ಆಮೇಲೆ 6 ತಿಂಗಳು ಓಡಾಟ, ತಿರುಗಾಟ, ಗಮ್ಮತ್ತುಗಳಿಲ್ಲದೆ ಎಲ್ಲರೂ ಬೇಸಾಯಗಾರರಾಗಿರುವಂತೆ ನಿರ್ದೇಶಿಸಿಕೊಂಡರು. ಮಣ್ಣಿಗೆ ಅಪಾಯವಾಗದಂತೆ ಅಲ್ಲಿರುವ ಭೌಗೋಳಿಕ ಮಳೆ ಬೆಳೆ ಪರಿಸ್ಥಿತಿಗೆ ಅನುಗುಣವಾಗಿ ಜೀವನದ ಅಡಿಪಾಯ ರೂಪಿಸುವಲ್ಲಿ ಒಂದೊಂದು ಊರಿಗೆ ಒಂದೊಂದು ಸಂಪ್ರದಾಯ. ಹಾಗಾಗಿ ಬಯಲು ಸೀಮೆಯಲ್ಲಿ ಮುಂಗಾರಿನ ಮೊದಲ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂದಾಚರಿಸುವರು. ಕಾರ್ತಿಕ ಮಾಸದಲ್ಲಿ ಕುಂತಿ ಪೂಜೆ ಮಾಡುವರು. ಮಣ್ಣು ಕಟ್ಟಿದ ಬೀಜದುಂಡೆಗೆ ಪೂಜೆ ಮಾಡಿ ಸ್ವಾವಲಂಬನೆಯ ಬೀಜ ಉರುಳಿಸಿದರು ಅಂದಿನವರು. ಏನೇ ಫಸಲು ಕೊಯ್ದರೂ ಕೊನೆಗೊಂದಷ್ಟನ್ನು ಜಮೀನಿನಲ್ಲಿ ಬಿಟ್ಟು ಕೊಟ್ಟು ಮಣ್ಣೊಳಗಳ ಜೀವಿಗಳಿಗೆ ಕೃತಜ್ಞರಾಗುವುದೊಂದು ಸಂಪ್ರದಾಯವಾಗಿ ಬಾಳಿದರು. ತಮಗೆ ಊಟ ಕೊಟ್ಟ ಜಮೀನಿನ ಸುತ್ತ ಹಬ್ಬದಡುಗೆಯ ಮಾಡಿ ಚರಗ ಚೆಲ್ಲುವ ಮೂಲಕ ಧನ್ಯವಾದ ಹೇಳುವ ಔದಾರ್ಯ ಮೆರೆದರು. ಒಕ್ಕಣೆ ಮಾಡಿದ ಕಣದಲ್ಲಿ ಎಲ್ಲವನ್ನು ಗುಡಿಸಿ ಗೋರುವ ಬದಲು ಕ್ರಿಮಿಕೀಟ ಪಶು ಪಕ್ಷಿಗಳಿಗೂ ಪಾಲು ಕೊಟ್ಟು ಶ್ರೀಮಂತರಾದರು. ನಮ್ಮ ಜೀವನದ ವಿಘ್ನ ನಿವಾರಣೆಯಾಗಬೇಕಾದರೆ ಕೈ ಕೆಸರಾಗಬೇಕು, ಮೈ ಬೆವರಾಗಬೇಕು ಎಂದು ಅವರು ಸ್ಪಷ್ಟವಾಗಿ ಅರಿತಿದ್ದರು. ಹಾಗಾಗಿ ಮಣ್ಣು ಮತ್ತು ಬೆವರನ್ನು ಸೇರಿಸಿ ಕೌಟುಂಬಿಕ ಸಾಮರಸ್ಯದ ಸಂಕೇತವಾದ ಪಾರ್ವತಿಯಿಂದ ಗಣೇಶನನ್ನು ಮಾಡಿಸಿದರು. ಹಗರಣವು ಹರಣವಾಗುವಂತೆ ಹರಗಣಕ್ಕೆ ಗಣೇಶನನ್ನು ನಾಯಕನನ್ನಾಗಿ ಪುನರ್ರೂಪಿಸಿದರು. ಮಣ್ಣಿನ ರಕ್ಷಣೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಗರಿಕೆಯನ್ನು ವಿಘ್ನ ವಿನಾಶಕನ ಆರಾಧನೆಗೆ ಆಧಾರ ಮಾಡಿದರು. ತಮ್ಮೂರ ದೇವಾಲಯದ ಗೋಪುರಕ್ಕಿಂತ ಎತ್ತರದ ಮನೆಯನ್ನು ಯಾರೂ ಕಟ್ಟಲಾಗದೆಂದೊಂದು ಕಟ್ಟಲೆ ಮಾಡಿದರು. ಮನೆಯ ಎತ್ತರ ಏರಿದಷ್ಟು ಮಣ್ಣನ್ನು ಅಗೆಯುವ ಆಳ ಹೆಚ್ಚುವುದರಿಂದ ಆಗುವ ಅಪಾಯವನ್ನು ನೆನೆದು ಬಗೆ ಬಗೆಯಾಗಿ ಶಾಂತಿ ಮಂತ್ರ ಜಪಿಸಿದರು. ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಶಾಂತಿಗಾಗಿ ಹಂಬಲಿಸಿದರು. ಓಂ ಶಾಂತಿ ಶಾಂತಿ ಶಾಂತಿ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಹೊಲ ಈ ನೆಲ, ಹೊಲ ಈ ನೆಲ. ನಾವು ಬರೆಯುವಾಗ ಕೈಯಲ್ಲಿ ಪೆನ್ನು ಹಿಡಿಯುತ್ತೇವೆ. ಹಾಗಾಗಿ ಬರೆಯುವ ಪೆನ್ನಿಗೆ ನಮ್ಮ ಕೈ ಆಧಾರ, ಪೆನ್ನು ಆದೇಯ. ಹಾಗೆಯೇ ನಾವು ಬರೆಯುವ ವಿಚಾರಗಳಿಗೆ ನಮ್ಮ ಬುದ್ಧಿ ಆಧಾರ, ಹಿರಿಯರ ಅನುಭವಗಳು ಆಧಾರ, ವಿಚಾರಗಳು ಆದೇಯ. ಇಲ್ಲಿ ಕೈಯ ಆಧಾರ ಇಲ್ಲದಿದ್ದರೆ ಪೆನ್ನು ಬಿದ್ದು ಹೋಗುತ್ತದೆ ಮತ್ತು ಬುದ್ಧಿಯ ಆಧಾರ ಇಲ್ಲದಿದ್ದರೆ ವಿಚಾರಗಳು ಬಿದ್ದು ಹೋಗುತ್ತವೆ. ಇದೇ ರೀತಿಯಾಗಿ ಪ್ರತಿಯೊಂದು ವಸ್ತುವಿಗೂ ವಿಚಾರಗಳಿಗೂ ಒಂದಿಲ್ಲೊಂದು ಆಧಾರಾಧೇಯ ಸಂಬಂಧ ಇರುತ್ತದೆ. ಒಗೆದು ಒಣಗಿಸುವ ಬಟ್ಟೆಗಳಿಗೆ ತಂತಿ ಆಧಾರ,
ನಾವಿಡುವ ಪುಸ್ತಕಗಳಿಗೆ ಕಪಾಟು ಹಾಗೂ ಮೇಜುಗಳು ಆಧಾರ, ಮರದ ಮೇಲಿನ ಹಕ್ಕಿಗೆ ಗೆಲ್ಲು ಆಧಾರ, ಹಣ್ಣಿಗೆ ತೊಟ್ಟು ಆಧಾರ, ಮರಕ್ಕಿಡುವ ಏಣಿಗೆ ಭೂಮಿಯೇ ಆಧಾರ. ಸ್ವಯಂ ಮರಕ್ಕೂ ಹಾಗಾಗಿ ಹಕ್ಕಿಗೂ ಹಣ್ಣಿಗೂ ನಮಗೂ ಆತ್ಯಂತಿಕ ಆಧಾರ ಭೂಮಿಯೇ ಆಗಿರುವುದನ್ನು ನಾವು ಪ್ರಾಮಾಣಿಕವಾಗಿ ಗಮನಿಸಿದರೆ ಗೊತ್ತಾಗುತ್ತದೆ. ಮಣ್ಣಿನ ಆಧಾರದಲ್ಲಿ ನಮ್ಮ ಯಾವತ್ತೂ ಸುಖ ಸೌಖ್ಯ ಸಂತೋಷ ಸಂಭ್ರಮಗಳಿವೆ ಎಂಬುದನ್ನು ತಿರಸ್ಕರಿಸಲು ನಮಗೆ ಯಾವುದೇ ಆಧಾರ ಸಿಗುವುದಿಲ್ಲ. ಹಾಗಾಗಿ ಆದೇಯವಾಗಿರುವ ನಮಗೆ ಮಣ್ಣಿನ ಆದೇಶಕ್ಕೆ ಅನುಗುಣವಾಗಿ ಬದುಕದೆ ಬೇರೆ ಗತಿಯಿಲ್ಲ. ಆದರೂ ನಾವಿಂದು ಮಣ್ಣಿನ ಆಧಾರವಿಲ್ಲದೆ ಬೆಳೆದ ಹಣಕ್ಕೆ, ಹಣದಿಂದ ಹಣ ಮಾಡಿದ ಹಣಕ್ಕೆ ಜೀವನಾಧಾರ ಪಟ್ಟಕಟ್ಟಿರುವುದು ಆಶ್ಚರ್ಯವೇ ಸರಿ. ಇದು ಹೇಗಿದೆ ಎಂದರೆ, ಎದುರಿನಲ್ಲಿರುವ ಆನೆಯನ್ನು ಎದುರೆದುರು ಕಣ್ಣಿನಿಂದ ನೋಡದೆ ಕನ್ನಡಿಯೊಳಗೆ ನೋಡಿದಂತಿದೆ. ಕೈಯೊಳಗೆ ಹಿಡಿಯುವ ಕನ್ನಡಿಯೊಳಗೆ ಆನೆ ಬಂದಿರುವುದರಿಂದ ಆನೆಯು ಕನ್ನಡಿಗಿಂತಲೂ ಕಿರಿದೆಂದು ನಿರ್ಣಯ ಮಾಡಿದಂತಿದೆ. ನಾವಿಂದು ಹಣವನ್ನು ಕನ್ನಡಿ ಮಾಡಿ ಅದರೊಳಗೆ ಅಗಾಧವಾದ ಭೂಮಿಯ ಸತ್ವ ಸಾಮರ್ಥ್ಯಗಳನ್ನು ನೋಡುತ್ತಿದ್ದೇವೆ. ನಿಜವಾಗಿ ನೋಡಿದರೆ ನಮಗೆ ಕನ್ನಡಿ ಬೇಕಾದದ್ದು ನಮ್ಮನ್ನು ನಾವು ನೋಡಿಕೊಳ್ಳುವುದಕ್ಕೆ ಮಾತ್ರ. ನಿಜವಾಗಿ ನೋಡಿದರೆ ನಮಗೆ ಹಣ ಬೇಕಾದದ್ದು ನಮಗೆ ಬೇಕಾದ ಕೆಲಸವನ್ನು ನಾವು ಮಾಡದಿದ್ದಾಗ ಮಾತ್ರ. ಪ್ರತಿಯೊಬ್ಬರೂ ಇನ್ನೊಬ್ಬರಿಗಾಗಿ ಮಾಡುವ ಕೆಲಸವನ್ನು ಉದ್ಯೋಗವೆಂದು ಪ್ರತಿಪಾದಿಸಿದಾಗ ಮಾತ್ರ. ಕನ್ನಡಿಯನ್ನು ಬಿಟ್ಟು ಆನೆಯನ್ನು ನೇರಾನೇರ ಕಣ್ಣಿಂದ ನೋಡಿದರೆ ಆಗ ಆನೆಯ ಜೊತೆಗೆ ಪೂರಾಪೂರ ಪರಿಸರ ಕಂಡೀತು. ಆ ಪರಿಸರದೊಳಗೆ ಇರುವ ನೂರಾರು ಖಗ ಮೃಗ ಕ್ರಿಮಿ ಕೀಟಗಳು ಕಂಡಾವು. ಸಾವಿರ ಸಾವಿರ ಕಲ್ಲು ಹುಲ್ಲು ಮುಳ್ಳು ಮರ ಗಿಡ ಬಳ್ಳಿಗಳು ಕಂಡಾವು. ಒಂದಕ್ಕೊಂದು ಸಹಕರಿಸುತ್ತಾ ಅನುಸರಿಸುತ್ತಾ ಕೊಡುಕೊಳ್ಳುವ ಬಾಳು ಕಂಡೀತು. ಹಣ ಕೊಟ್ಟು ಬಾಳು ಪಡೆಯುವ ಬದಲು ಶ್ರಮ ಕೊಟ್ಟು ಬಾಳು ಪಡೆಯುವ ಸೂತ್ರ ಕಂಡೀತು. ಹಣದ ಮುದ್ರಣಕ್ಕೊಂದಷ್ಟು ವ್ಯರ್ಥ ವ್ಯಯವಾದದ್ದು ಕಂಡೀತು. ಹಣಕ್ಕೆ ಬೆಲೆ ಕೊಡುವುದಕ್ಕಾಗಿ ಶಿಕ್ಷಣವು ಅರ್ಥಾಂತರಗೊಂಡದ್ದು ಗೊತ್ತಾದೀತು. ಹಣ ಕೊಟ್ಟು ನಾವೇನು ಕೊಳ್ಳುತ್ತೇವೋ, ಹಾಲು ಹಣ್ಣು ಕಾಳು ಬೆಲ್ಲ ಕಲ್ಲು ಕಬ್ಬಿಣ ಸಿಮೆಂಟು ಮರಳು ಮರಮಟ್ಟು ಬಟ್ಟೆ ಚಿನ್ನ ವಾಹನ ಪೆಟ್ರೋಲು ವಿದ್ಯುತ್ತು, ಹೀಗೆ ನಾವೇನೇನು ಕೊಳ್ಳುತ್ತೇವೋ ಅವೆಲ್ಲ ಮಣ್ಣಿನ ರೂಪಾಂತರದಿಂದ ಆದದ್ದು. ಮಣ್ಣೇ ನಮ್ಮ ಆಹಾರವಾಗಿ ಬೆಳೆದ ನಮ್ಮ ದೇಹ ಬುದ್ಧಿ ಬಲ ಕಾರಣದಿಂದ ಆದದ್ದು. ಇಲ್ಲಿ ಹಣ ತಾನು ಮಾಡಿರುವ ಕೆಲಸವಾದರೂ ಏನು? ಆದರ್ಶದ ಕನ್ನಡಿ ಹಿಡಿದು ನಮ್ಮನ್ನು ನಾವು ನೋಡಿದರೆ ದ್ರೋಹ ಚಿಂತನೆ ಬದಲಾಗಿ ಭೂಮ ಚಿಂತನೆಗೆ ಅವಕಾಶವಾದೀತು. ಮಣ್ಣಿನ ಸಮೃದ್ಧಿ ನಮ್ಮ ಮೈಮನಗಳಿಗೆ ಬಂದಿತು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಫಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಫಲ ಈ ನೆಲ ಫಲ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಫಲ ಈ ನೆಲ ಫಲ ಈ ನೆಲ. ಭೂಮಿಯು ನಮಗೆ ಮಾಡಿದ ನ್ಯಾಯಾನ್ಯಾಯಗಳನ್ನು ಅಥವಾ ಒಳಿತು ಕೆಡುಕುಗಳನ್ನು ತೂಗಿ ಹೇಳುವುದು ನಮಗೆ ಎಂದಿಗಾದರೂ ಸಾಧ್ಯವೇ? ಅಂಥ ಒಂದು ತಕ್ಕಡಿಯನ್ನು ನಿರ್ಮಿಸುವುದು ಸಾಧ್ಯವೇ? ಅಥವಾ ನಾವೇ ಒಂದು ತಕ್ಕಡಿಯಾಗಿ ನಿರ್ಮಾಣಗೊಳ್ಳುವುದು ಸಾಧ್ಯವೇ? ಸಾಮಾನ್ಯವಾದ ಒಂದಷ್ಟು ದ್ರವ್ಯಗಳನ್ನು ತೂಕ ಹಾಕುವ ನಮ್ಮ ಭೌತ ತಕ್ಕಡಿಯನ್ನು ಗಮನಿಸಿದರೂ ಇದು ಸ್ಪಷ್ಟವಾದೀತು. ಆಯಾ ವಸ್ತುಗಳ ತೂಕ ಮತ್ತು ಮೌಲ್ಯಕ್ಕೆ ಅನುಗುಣವಾಗಿ ತಕ್ಕಡಿಯ ರೂಪುರೇಷೆ ಇರಬೇಕೆಂಬುದು ಗೊತ್ತಾದೀತು. ಕಬ್ಬಿಣ ಮತ್ತು ಚಿನ್ನಕ್ಕೆ ಒಂದೇ ತಕ್ಕಡಿ ಆಗದು. ಕಬ್ಬಿಣಕ್ಕಾದರೂ ಅದರ ತೂಕದ ಮೇಲೆ ತಕ್ಕಡಿಯ ಗಾತ್ರ ಮತ್ತು ಸಾಮರ್ಥ್ಯ ಹೆಚ್ಚುತ್ತಾ ಹೋಗಬೇಕಾಗುವುದು. ತೂಗುವ ಸಾಮರ್ಥ್ಯ ಹೆಚ್ಚಿಸುವುದಕ್ಕಾಗಿ ಅದೇ ಮೂಲಭೂತ ಸನ್ನೆಯ ತತ್ವವನ್ನು ಪರಿಷ್ಕರಿಸಿ ಅದೆಷ್ಟು ಅಗಾಧವಾಗಿ ವೇಬ್ರಿಡ್ಜು ತೂಗು ಸೇತುವೆ ಮಾಡಿದರೂ ಅದಕ್ಕೂ ಒಂದು ಮಿತಿ ಇರುವುದು. ವಿಷಯ ಹೀಗಿರಲಾಗಿ ಅಮಿತ ಅನಂತ ಅದ್ವಿತೀಯ ಬಲಗುಣ ಸಾಧನೆ ಸಾಮರ್ಥ್ಯಗಳಿರುವ ಭೂಮಿಯನ್ನು ತೂಗುವುದಾದರೂ ಹೇಗೆ ಅಥವಾ ಯಾರು?
ಹಾಗಾಗಿಯೇ ಭೂಮಿಗಿಂತ ಹೆಚ್ಚು ತೂಕದ್ದು ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ತಾಯಿ ಎಂದು ಧರ್ಮರಾಯನು ಸಾರ್ಥಕವಾಗಿ ಹೇಳಿದ್ದು. ಮಗುವಿಗೆ ತಾಯಿ ಕೊಟ್ಟದ್ದು, ಹಾಲು ಕೊಟ್ಟದ್ದು, ಪ್ರೀತಿ ಕೊಟ್ಟದ್ದು, ಕಾಳಜಿ ಕೊಟ್ಟದ್ದು ಸಾಕಾಗಲಿಲ್ಲ ಎಂದೆನಲ್ಲುಂಟೆ? ಏನೂ ಹೇಳಲಾಗದ, ಏನೂ ಮಾಡಲಾಗದ ಮಗುವಿಗೆ ತಾಯಿ ತಾನಾಗಿ ಮಾಡಿದ್ದನ್ನು ಅಗಾಧ ಎಂದೆನದೆ ನಮಗೆ ಬೇರೆ ಗತಿಯುಂಟೆ? ಹಾಗಾಗಿ ಲೋಕದೊಳಗೆಲ್ಲರನ್ನೂ ತಂದೆಯಾಗಿ ತಾಯಿಯಾಗಿ ಕಂಡ ಸಂಸ್ಕೃತಿ ನಮ್ಮದು. ಹಾಗಾಗಿಯೇ ನಮಗೆ ಪ್ರಕೃತಿ ನಿಯಾಮಕವಾದ ಶಕ್ತಿಗಳೆಲ್ಲ ದೇವರಾದದ್ದು. ಭೂಮಾತೆ ಎಂದು ಮಾತಿನಲ್ಲೂ ಮಣ್ಣನ್ನು ಗೌರವಾದರಗಳಿಂದ ಕರೆದದ್ದು. ಬೆಳೆದ ಮಗು ತಾ ಪಡೆದ ಶಕ್ತಿ ಮೂಲಗಳನ್ನೆಲ್ಲ ಮರೆತು ತನ್ನ ಶಕ್ತಿಯನ್ನು ಮೂಲ ಶಕ್ತಿಯ ರಕ್ಷಣೆಗಲ್ಲದೆ ಶೋಷಣೆಗೆ ಬಳಸಿದರೆ ಅದು ಸರಿಯಾದೀತೆ? ತನ್ನ ಮೂಗಿನ ನೇರ ಹೋದರದು ಸರಿಯಾದೀತೆ? ಕಣ್ಕಾಪು ಕಟ್ಟಿದ ಕುದುರೆ ತನ್ನ ಮೂಗಿನ ನೇರಕ್ಕೆ ಹೋದರೂ ಸರಿ ಹೋಗುವಂತೆ ಸವಾರಿ ಸಾಹುಕಾರನು ನಿಗಾ ವಹಿಸುವಂತೆ ಸೃಷ್ಟಿ ಸ್ಥಿತಿ ಲಯದ ಭಾರ ಹೊತ್ತಿರುವವರು ನಿಗಾ ವಹಿಸದಿರುವರೇ? ಭೂಮಿ ತಾಯಿ ನಮಗೆ ಕೊಟ್ಟದ್ದು ಸಾಲದೆಂದು, ನಮಗೆ ಅನ್ಯಾಯವಾಗಿದೆ ಎಂದು ತೀರ್ಮಾನಿಸಿ ನಮ್ಮ ಪರವಾಗಿ ಭೂಮಿಯನ್ನು ಬಗ್ಗಿಸಲು ಪ್ರಯತ್ನಿಸಿದರೆ ಅದು ಸಾಧ್ಯವಾದೀತೆ? ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಯಾವುದೇ ರೀತಿಯ ಗೊಬ್ಬರವನ್ನಾದರೂ, ಅದು ರಾಸಾಯನಿಕವಿರಲಿ ಸಾವಯವವೇ ಆಗಿರಲಿ, ಸಾಗಿಸಿ ಪ್ರಯೋಗಿಸಿ ಭೂಮಿಯ ಕೃಷಿ ಸಾಮರ್ಥ್ಯ ಏರಿಸಿದರೆ ಅಲ್ಲಿ ಲಾಭವಾದೀತೆ? ಎಲ್ಲೆಲ್ಲೂ ಎಲ್ಲದರಲ್ಲೂ ಹರಿಯನ್ನು ಕಂಡ ಮಗ ಪ್ರಹ್ಲಾದನಿಗೆ ಕಿರುಕುಳವನ್ನು, ವಿಷವನ್ನು ಕೊಟ್ಟ ಹಿರಣ್ಯಕಶಪನ ಕಾರ್ಯವಿಧಾನವನ್ನು ನಾವಿಂದು ಕೃಷಿಯಲ್ಲಿ ಕಾಣುತ್ತಿದ್ದೇವೆ. ಆ ಮಟ್ಟದಲ್ಲಿ ಮಣ್ಣೊಕ್ಕು ಯಂತ್ರಗಳು ಕೆಲಸ ಮಾಡುತ್ತಿವೆ. ಬಗೆ ಬಗೆಯ ಕೀಟನಾಶಕಗಳು, ಕಳೆನಾಶಕಗಳು ಬಳಕೆಯಾಗುತ್ತಿವೆ. ನಮಗೆ ಭೂಮಿಯು ಕೊಡುತ್ತಿರುವ ಆಧಾರ ಹಾಗೂ ರಕ್ಷಣೆಯು ಸಾಲದೆಂದು ಸೊಪ್ಪು ತರಕಾರಿಗಳನ್ನೆಲ್ಲ ಹೈಡ್ರೋಫೋನಿಕ್ಸ್ ಎಂದು ಹೈಪು ಮಾಡಿದ ನೀರುಮಡಿಯಲ್ಲಿ ಬೆಳೆಯುವ ಮರ್ಜಿಯನ್ನು ವಿಜ್ಞಾನವೆನ್ನಲಾಗುತ್ತಿದೆ. ಇದು ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದೊಳಗೆ ಮುಳುಗಿಸುವ ಪ್ರಯತ್ನದಂತಿದೆ. ಹಾಗೊಮ್ಮೆ ತೂಕ ಹಾಕಿ ನೋಡಿದರೆ ಹೈಡ್ರೋಫೋನಿಕ್ಸಿಗೆ ಬಳಸುವ ಯಾವತ್ತೂ ಉಪಕರಣಗಳೆಲ್ಲ ಮಣ್ಣಿನ ರೂಪಾಂತರಗಳೇ. ಅವೆಲ್ಲ ನಿಂತಿರುವುದು ಮಣ್ಣಿನ ಮೇಲೆಯೇ. ಇದನ್ನೆಲ್ಲ ಮಾಡುವ ನಾವಾದರೂ ನಿಂತಿರುವುದು ಮತ್ತೆ ಮಣ್ಣಿನ ಮೇಲೆಯೇ. ನಿಂತ ಮಣ್ಣನ್ನು ನಡೆಯುವಷ್ಟು ಒದೆಯಬಹುದಲ್ಲದೆ, ಒಂದಷ್ಟು ಹೊತ್ತು ಓಡುತ್ತಾ ತುಸು ಹೆಚ್ಚು ಒದೆಯಬಹುದಲ್ಲದೆ, ಸದಾ ಒದೆಯುತ್ತಾ ಇದ್ದರೆ ನೋವಾಗುವುದು ನಮ್ಮದೇ ಕಾಲಿಗೆ. ಕಾಲಿಂದ ಏರಿ ಮೇಲಕ್ಕೆ, ಆಮೇಲೆ ಆಸ್ಪತ್ರೆಯೊಳು ಮಲಗುವ ಮಂಚಕ್ಕೆ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಫಲ ಈ ನೆಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಫಲ ಈ ನೆಲ ಫಲ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. 1983 ಮೇ 29 ನಾನು ಕೃಷಿ ಭೂಮಿ ಖರೀದಿಸಿದ ಮೊದಲ ದಿನ. ಭೂಮಿಯ ಆತ್ಮೀಯ ಪರಿಚಯದ ಆಸಕ್ತಿಯಿಂದ ನಿಧಾನವಾಗಿ ತೋಟ ಪೂರ್ತಿ ಸುತ್ತಿ ಬಂದಿದ್ದೆ. ಎಲ್ಲೆಲ್ಲಿ ಏನೇನು ಫಸಲಿದೆ, ಹುಲ್ಲಿದೆ, ಕಲ್ಲಿದೆ, ಕಬ್ಬಿದೆ, ಕಳೆಯಿದೆ ಎಂಬುದನ್ನೆಲ್ಲ ನೋಡಿ ಬಂದಿದ್ದೆ. ನಾಳೆಯಿಂದ ಏನೇನು ಕೃಷಿ ಕೆಲಸ ಮಾಡಬೇಕು, ಯಾವ್ಯಾವ ತೆಂಗು ಸೋತಿದೆ, ಸೊರಗಿದೆ, ಬೆಳೆದು ಆಕಾಶ ತಲುಪಿದ್ದ ಗೊಬ್ಬರದ ಸೊಪ್ಪು ಕತ್ತರಿಸಿ ಯಾವುದಕ್ಕೆಲ್ಲ ಮುಚ್ಚಿಗೆ ಕೊಡುವುದು ಎಂದು ಮೊದಲಾಗಿ ಮನದೊಳಗೆ ಆಲೋಚನೆ ಮಾಡುತ್ತಾ ತೋಟ ಸುತ್ತಿ ಬಂದಿದ್ದೆ. ಕೊಯ್ಯಲಿರುವ ಮಾವಿನ ಕುರಿತು ಆಸಕ್ತಿ ತಳೆದಿದ್ದೆ. ಇದು ತನಕ ಮರದಲ್ಲಿ ನೋಡಿರದ ಚಕ್ಕೋತ ಮುಸುಂಬಿಗಳನ್ನು ಕಂಡು ಆಶ್ಚರ್ಯಗೊಂಡಿದ್ದೆ. ಅಪರೂಪಕ್ಕೊಮ್ಮೆ ಗಾಡಿಯಂಗಡಿಯಲ್ಲಿ ಕಬ್ಬಿನ ಹಾಲು ಕುಡಿದಿದ್ದರೂ ಜಲ್ಲೆಯನ್ನು ಜಗಿದ ಅನುಭವವಿಲ್ಲದ ನಾನು ಅಂದು ಕೈಯಲ್ಲಿ ಕಬ್ಬು ಮುರಿದು ಬಾಯಲ್ಲಿ ಜಗಿದು ನನ್ನ ಬಾಯಿಗಿರುವ ಗಾಣದ ಶಕ್ತಿಗೆ ಪುಳಕಗೊಂಡಿದ್ದೆ. ಭೂಮಿಯ ನನ್ನ ಆದಾಯ ವರ್ಧನೆಯ ಕುರಿತು, ನಾನು ಮಾಡಬಹುದಾದ ಸರಿ ತಪ್ಪುಗಳ ಕುರಿತು ವಿಚಾರ ಮಾಡುತ್ತಾ ನಾನು ನನ್ನ ಹೊಸ ತೋಟದೊಳಗೆ ಹೊಸ ಉತ್ಸಾಹದಿಂದ ಸುತ್ತಾಡಿದ್ದು ಹೊಸತಾಗಿ ಕೊಂಡ ಹೆಸರಾಂತ ಚಪ್ಪಲಿಯೊಂದಿಗೆ ಎಂದೆನಲು ಮಹತ್ತರ ಕಾರಣವಿದೆ. ಎಷ್ಟೇ ಬೆಲೆಯುಳ್ಳ ಸುಂದರ ಚಪ್ಪಲಿಯಾದರೂ ಕಾಲು ಕಚ್ಚುವುದು ಸಾಮಾನ್ಯ ವಿಷಯ.
ಯಾವುದೇ ಹೊಸ ವಿಷಯವಾದರೂ ಮೊದಲು ಕಚ್ಚುವುದು ಕೂಡ ಸಾಮಾನ್ಯ ವಿಷಯವೇ. ಹೊಸ ಭೂಮಿ, ಹೊಸ ಮನೆ, ಹೊಸ ಹೆಂಡತಿ, ಹೊಸ ಹೆರಿಗೆ ಮಕ್ಕಳು, ಹೊಸ ಪರಿಚಯ, ಹೊಸ ಯಂತ್ರ, ಹೀಗೆ ಎಲ್ಲವೂ ಹಸನಾಗಲು ಒಂದಷ್ಟು ಕಾಲಾವಕಾಶ ಬೇಕೆಂಬುದು ಎಲ್ಲರಿಗೂ ಅನುಭವಕ್ಕೆ ಬರುವ ವಿಷಯವೇ. ಒಂದೆಡೆಯಿಂದ ಹೊಸ ತೋಟದ ವಿಚಾರಗಳು ತಲೆಯನ್ನು ಕಚ್ಚುತ್ತಿದ್ದರೆ ಇನ್ನೊಂದೆಡೆಯಿಂದ ಹೊಸ ಚಪ್ಪಲಿ ಕಾಲು ಕಚ್ಚುತ್ತಿತ್ತು. ಅಷ್ಟಾಗುವಾಗ ಮುಸ್ಸಂಜೆಯಾಗಿತ್ತು. ಆಗಸ ತುಂಬ ಮೋಡ ಕವಿದು ಮುಸುಲ ಧಾರೆ ಸುರಿದಿತ್ತು. ಅಷ್ಟರೊಳಗೆ ಮನೆ ಸೇರಿದ ನಾನು ಕಾಲಿಗೂ ಚಪ್ಪಲಿಗೂ ಕೊಬ್ಬರಿ ಎಣ್ಣೆ ಸವರಿ ಉಪಶಮನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೆ. ಮಾರನೆಯ ಬೆಳಗಿನೊಳಗೆ ಎದ್ದು ನೋವು ಕಳೆದ ಕಾಲಿಗೆ ಮತ್ತೆ ಚಪ್ಪಲಿ ಸಿಕ್ಕಿಸಿದೆ. ನಿನ್ನೆಯ ಮಳೆಗೆ ತೋಟದ ಕಳೆ ಹೇಗಾಗಿದೆ ಎಂದು ನೋಡುವ ಕುತೂಹಲ ನನಗೆ. ಮನೆಯ ಮುಂದಿನ ಅಂಗಳ ಕಳೆದು 3 ಹೆಜ್ಜೆ ಇಟ್ಟಿರಬಹುದು. ಯಾವುದೇ ದುಗುಡ ದುಮ್ಮಾನಗಳಿಲ್ಲದಿದ್ದರೂ ನನ್ನ ಹೆಜ್ಜೆ ಭಾರವಾಯಿತು. ಆದರೂ ಮತ್ತೆರಡು ಹೆಜ್ಜೆ ಇಟ್ಟಿದ್ದೆ. ಅಷ್ಟರಲ್ಲಿ ಚಪ್ಪಲಿಯ ಭಾರವೇ ತುಂಡಾಯಿತು. ಚಪ್ಪಲಿಯ ಅಡಿಗೆ ಮಣಭಾರ ಮಣ್ಣು ಮೆತ್ತಿತ್ತು. ಬಯಲು ಸೀಮೆಯ ಕಪ್ಪು ಮಣ್ಣಿನ ಲಕ್ಷಣ ಇದೆಂದು ಆಮೇಲೆ ಗೊತ್ತಾಯಿತು. ಅಂತೂ ರಿಪೇರಿಗೆ ಅವಕಾಶ ಇರುವ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಣ್ಣು ಮೆಟ್ಟುತ್ತಾ ಮನೆಯಂಗಳಕ್ಕೆ ಬಂದರೆ ಹೊಸ ಸಮಸ್ಯೆ ಎದುರಾಯಿತು. ಪಾದದಡಿಗೆ 10 ಮೆತ್ತನೆಯ ಬಿಳಿ ಮುಳ್ಳುಗಳು ಚುಚ್ಚಿದವು. ಒಮ್ಮೆ ನೋಡಿದರೆ ಪುನರ್ನವದಂತೆಯೂ, ಇನ್ನೊಮ್ಮೆ ನೋಡಿದರೆ ಹೊನ್ನಗಣೆಯಂತೆಯೂ, ಮತ್ತೊಮ್ಮೆ ನೋಡಿದರೆ ಬೊಗ್ಗರವಂಟೆಯಂತೆಯೂ, ಮಗದೊಮ್ಮೆ ನೋಡಿದರೆ ನೆಲನೆಕ್ಕರೆಯಂತೆಯೂ ಕಾಣುವ ನೆಲದ ಮೇಲೆಲ್ಲ ಹಬ್ಬುವ ಸೊಪ್ಪುಗಿಡದ ಬೀಜಗಳವು ಮುಳ್ಳಾಗಿ ಚುಚ್ಚಿದ್ದವು. ನೆಗ್ಗಿನ ಮುಳ್ಳಲ್ಲದಿದ್ದರೂ ತಪ್ಪಿಸಿ ನಡೆಯಲು ಕಷ್ಟವಾದ ಮುಳ್ಳುಗಳವು. ಗಿಡಕ್ಕೆ ನಾಚಿಕೆ ಇಲ್ಲದಿದ್ದರೂ ಚುಚ್ಚಿದ ಮೇಲೆ ಬಲು ನಾಚಿಕೆಯ ಮುಳ್ಳುಗಳವು. ಮಣ್ಣು ನೆಲದಲ್ಲಿ ಅಂಡೂರಿ ಕುಳಿತುಕೊಳ್ಳದೆ ತೆಗೆಯಲಾಗದ ಮುಳ್ಳುಗಳವು. ಚಪ್ಪಲಿ ಹಾಕಿದರೊಂದು ತರಹ ಕಷ್ಟ, ಹಾಕದಿದ್ದರೆ ಇನ್ನೊಂದು ತರಹ ಕಷ್ಟ. ಇಂಥ ಕಷ್ಟವಿಲ್ಲದೆ ನಡೆದು ಅಭ್ಯಾಸವಾಗಿದ್ದ ಹಳ್ಳಿಗರನ್ನು ಕಂಡಾಗ ಉತ್ತರ ಸಿಕ್ಕಿತ್ತು ಸ್ಪಷ್ಟ. ಬರಿಗಾಲು ನಡಿಗೆಯನ್ನು ಅಭ್ಯಾಸ ಮಾಡಿದರೆ ನನ್ನ ಮತ್ತು ತೋಟದ ಆದಾಯ ಅಷ್ಟಷ್ಟೇರುವುದು ನನಗಾಗಿತ್ತು ಇಷ್ಟ. ಮಣ್ಣಿನ ಇಷ್ಟವನ್ನು ಸ್ಪಷ್ಟಪಡಿಸುವುದಕ್ಕಾಗಿಯೇ ಹೊಸ ಚಪ್ಪಲಿಗಳು ಕಚ್ಚುತ್ತವೆಂದು ನನ್ನ ಮನಸ್ಸು ಹೇಳುತ್ತಿದ್ದಂತೆ 3 ತಿಂಗಳಿಗೆಲ್ಲ ಹಾಳಾಗುವ ನನ್ನ ಚಪ್ಪಲಿಗೆ ಇಂದು 3 ವರ್ಷದ ಆಯುಷ್ಯ ವೃದ್ಧಿಸಿದೆ. ಬರಿಗಾಲ ನಡಿಗೆ ಅಕ್ಯೂಟ್ ಪ್ರೆಷರ್ ಚಿಕಿತ್ಸೆಯಾಗುವುದರಿಂದ ಕ್ರಾನಿಕ್ ಪ್ರೆಷರ್ ನಿವಾರಣೆಯಾಗುವುದೆಂಬ ಆದಾಯದ ಮಾತಿಗೂ ಮಹತ್ವವಿದೆ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಅನ್ನವನ್ನು ಇಕ್ಕುವುದು, ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಭಿನ್ನಾಣವಕ್ಕೂ ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ. ಕೈಲಾಸ ನೆರೆಮನೆಯಾಗಬೇಕಾದರೆ ಪೂರೈಸಬೇಕಾದ 3 ಷರತ್ತುಗಳ ಪೈಕಿ ಕೊನೆಯದನ್ನು ಭಿನ್ನಾಣಗಾರರೆಲ್ಲರೂ ಒಂದಷ್ಟು ಪೂರೈಸಿಕೊಟ್ಟಿದ್ದಾರೆಂದು ಹೇಳಬಹುದು. ಭಿನ್ನಾಣ ಎಂಬ ಪದಕ್ಕೆ ವಿಶೇಷವಾದ ಜ್ಞಾನ, ಗಾಢ ತಿಳುವಳಿಕೆ, ಕೌಶಲ್ಯ, ನೈಪುಣ್ಯ, ಅಂದಚಂದ, ಸೊಬಗು ಎಂಬಿತ್ಯಾದಿ ಅರ್ಥವಿಸ್ತಾರವಿರುವುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ದಾದರೆ ಆಧುನಿಕ ವಿದ್ಯಾವಂತರೆಲ್ಲರನ್ನೂ ಭಿನ್ನಾಣಗಾರರೆಂದು ಪರಿಗಣಿಸಬಹುದು. ಮೊದಲ 2 ಷರತ್ತುಗಳ ವಿಚಾರವು ಅದೆಂತಾದರೂ ಇರಲಿ, ಕೊನೆಯದಾದ ಸಮಾನತೆಯ ಷರತ್ತನ್ನು ಪಾಲಿಸಲು ಪ್ರಯತ್ನಿಸುತ್ತಿರುವುದು ಗೊತ್ತಾಗುವುದು. ತಾವು ಪಡೆದ ಸುಖ, ಸೌಲಭ್ಯ, ಸಲಕರಣೆಗಳನ್ನು ಪ್ರತಿಯೊಬ್ಬರೂ ಪಡೆಯಲು ಪ್ರಯತ್ನಿಸುತ್ತಿರುವುದು, ಸಹಕರಿಸುತ್ತಿರುವುದು ಮೇಲುನೋಟಕ್ಕಾದರೂ ಕಂಡುಬರುವುದು. ಸರ್ವಜ್ಞನು ಈ ವಚನದಲ್ಲಿ ವ್ಯಕ್ತಪಡಿಸಿದ ವಿಚಾರದಲ್ಲಿ ಮೊದಲೆರಡು ಷರತ್ತುಗಳನ್ನು ಪರಿಗಣಿಸಿ ನೋಡುವುದಾದರೆ ಈ ಜೀವನದ ಮೊದಲ ಸತ್ಯ ಅನ್ನವೆಂದು ಗೊತ್ತಾಗುತ್ತದೆ. ಹಾಗಾಗಿ ಹಸಿದವರೆಲ್ಲರನ್ನೂ ತನ್ನಂತೆ ಪರಿಗಣಿಸಿ ಅನ್ನವನ್ನು ಇಕ್ಕಿದರೆ ಅದು ಭಿನ್ನಾಣದ ದಾರಿ ಎಂದು ಹೇಳಿದ್ದು, ಕೈಲಾಸದ ದಾರಿ ಹತ್ತಿರವಾಗುವುದೆಂದು ಹೇಳಿದ್ದು. ಅನ್ನವಿಕ್ಕುವುದೇ ಒಂದು ಕರಕುಶಲ ಕಲೆಯೆಂದು ಪ್ರತಿಪಾದಿಸಿದ್ದು. ಲಾಸ ಎಂದರೆ
ಕುಣಿತ, ನೃತ್ಯ ಎಂದು ಅರ್ಥ. ಹಾಗಾಗಿ ಕೈಲಾಸ ಎಂದರೆ ಅನ್ನದ ಕೆಲಸವನ್ನು ಸ್ವಂತ ಕೈಗಳಿಂದ ಮಾಡುವುದು ಎಂದೇ ಅರ್ಥ. ಇಂಥ ಕರಕುಶಲ ಕೆಲಸ ಆದರೆ ಆಗ ಕೈವಲ್ಯದ ಕೈಲಾಸಕ್ಕೂ ವಿಲಾಸದ ಪೃಥ್ವಿಗೂ ಸಮಾನತೆ ಬಂದುಬಿಡುತ್ತದೆ. ಹಾಲೊಳಗೆ ಕಾಣದಂತೆ ಇರುವ ತುಪ್ಪದಂತೆ ಮಣ್ಣಿನ ಮೇಲೆ ನಡೆಯುವ ನಮ್ಮ ಜೀವನದೊಳಗೆ ಆ ಕೈಲಾಸದ ಭಿನ್ನಾಣ ಬೆರೆತು ಬಿಡುತ್ತದೆ. ಸರ್ವಜ್ಞನ ವಿಚಾರವನ್ನೇ ನಮ್ಮ ಜಾನಪದ ನುಡಿಯಾದರೂ ಬಹಳ ಮನೋಜ್ಞವಾಗಿ ಹೇಳುತ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಜಾನಪದ ನುಡಿಗೆ ಸಹೃದಯ ಸಾಹಿತ್ಯ ಸ್ಪಂದನೆ ಸಿಕ್ಕಿದೆ. ನನ್ನಿಯನ್ನು ನುಡಿಯುವುದೆಂದರೂ ಇದುವೇ. ಕೈ ಕೆಸರಾದರೆ ಬಾಯಿ ಮೊಸರೆಂದು ಎಲ್ಲರಿಗೂ ತಿಳಿಯ ಹೇಳುವುದೇ ಆಗಿದೆ. ಆದರೆ ಅಕಟ ಓದುತ್ತಾ ಓದುತ್ತಾ ಮಣ್ಣು ಮುಟ್ಟದ, ಕೈ ಕೆಸರಾಗದ, ಮೈ ಬೆವರದ, ಕುರ್ಚಿ ಸುಖಿಸಿದ ಭಿನ್ನಾಣಗಾರರು ತಮ್ಮಂತೆ ಪರರನ್ನು ಬಗೆಯುತ್ತಿರಲು ಇನ್ನಷ್ಟು ಮತ್ತಷ್ಟು ಇಂಥ ಭಿನ್ನಾಣದ ಉದ್ಯೋಗ ಸೃಷ್ಟಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಇಂಥ ಒಂದೊಂದು ಪ್ರಯತ್ನದಲ್ಲೂ ಮಣ್ಣು ಮತ್ತು ನಮ್ಮ ಅಂತರ ಹೆಚ್ಚುತ್ತಾ ಹೋಗುತ್ತದೆ. ಮಣ್ಣು ಮುಟ್ಟದಂತೆ ತಡೆಯುವ ಬಗೆ ಬಗೆಯ ಕವಚಗಳು, ಮಾಸ್ಕುಗಳು, ಶೀಲ್ಡುಗಳು, ಗ್ಲೌಸುಗಳು, ಬೂಟುಗಳು, ಡ್ರೆಸ್ಸುಗಳು, ಪ್ಯಾಕಿಂಗುಗಳು ವಿಜೃಂಭಿಸುತ್ತವೆ. ಮುಂದುವರಿದಿದೆ ಎಂದೆನ್ನುವಂಥ ದೇಶಗಳಲ್ಲಿ ಗಂಬೂಟು, ಹ್ಯಾಂಡ್ ಗ್ಲೌಸು ಧರಿಸದೆ ಕೃಷಿ ಕೆಲಸ ಮಾಡುವುದು ಅಪರಾಧವೆಂದೆನಿಸುತ್ತದೆ. ಇವೆಲ್ಲ ಇಲ್ಲದೆ ಕೆಲಸ ಮಾಡುವ ಪ್ರಾಕೃತಿಕ ಜಾಣ್ಮೆಗೆ ಬೆಲೆ ಇಲ್ಲದಂತಾಗಿದೆ. ಮುಳ್ಳು, ಕಲ್ಲು, ಕೆಸರಿನ ಕೆಲಸ ಮಾಡುವಾಗ ಗಂಬೂಟು ಬಹಳಷ್ಟು ಪ್ರಯೋಜನಕಾರಿ ಎಂಬುದನ್ನು ಒಪ್ಪಬಹುದಾದರೂ ಅದರ ಇನ್ನೊಂದು ಮುಖವನ್ನು ಗಮನಿಸಿದ್ದಾದರೆ ಭಾವಸ್ಪಂದನೆಗೆ, ಜೀವ ಸೃಷ್ಟಿಗೆ ಕವಚವಿಲ್ಲದ ಸಮ್ಮಿಲನ ಅನಿವಾರ್ಯ ಎಂಬ ಮಣ್ಣಿನ ನ್ಯಾಯ ಅಂತಿಮವಾಗಿ ಮೇಲುಗೈ ಸಾಧಿಸಿಬಿಡುತ್ತದೆ. ಹಾಗೂ ಹೀಗೂ ಬೂಟಿನೊಳಗೆ ಬೆವರಿ ಅದರೊಳಗೆ ಮಣ್ಣು, ಕಲ್ಲು, ಕಸ ಎಲ್ಲ ಸೇರಿ ಎಷ್ಟೊತ್ತಿಗೆ ತೆಗೆಯಲಿಲ್ಲ ಎಂದೆನಿಸಿಬಿಡುತ್ತದೆ. ಎಷ್ಟೊಳ್ಳೆ ಕ್ವಾಲಿಟಿ ಗಂಬೂಟ್ ಆದರೂ ಕಾಲು ನೋಯುತ್ತದೆ, ಹೃದಯಕ್ಕೆ ಹಿಮ್ಮುಖ ಒತ್ತಡ ಕೊಡುತ್ತದೆ, ಚರ್ಮಕ್ಕೆ ಎಲರ್ಜಿಯಾಗುತ್ತದೆ. ನೀರುಗದ್ದೆ ಭತ್ತದ ನಾಟಿಯಂತೂ ಗಂಬೂಟು ತೆಗೆದೇ ಮಾಡಬೇಕಾಗುತ್ತದೆ. ಅಷ್ಟೆಲ್ಲ ಹೇಳಬೇಕಾಗಿಲ್ಲ. ಭತ್ತದ ನಾಟಿಗೂ ಕೊಯ್ಲಿಗೂ ಪ್ರತ್ಯೇಕ ಯಂತ್ರಗಳಿವೆ ಎಂದು ಯಾರಾದರೂ ಮಾರುತ್ತರ ಕೊಡುವುದಾದರೆ ಮಣ್ಣಿನ ಪರವಾಗಿ ವಾದಿಸಲು ಸಂಬಳ ಪಡೆದಿರುವ ನನ್ನಲ್ಲಿ ಮತ್ತೆ ಉತ್ತರವಿಲ್ಲ. ಮಣ್ಣನ್ನು ಮಣ್ಣೇ ಕಾದುಕೊಳ್ಳಬೇಕಷ್ಟೆ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ. ಹಸಿರ ಕೊನೆಗೆ ಹೂ ನಗೆಯಲಿ ಕೊನೆವ ಹೊನ್ನ ಫಲ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಫಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ. ಹೊಲ ಈ ನೆಲ, ಹೊಲ ಈ ನೆಲ. ಮಣ್ಣನ್ನು ತಾಯಿ ಎಂದು ಕಂಡು ಪ್ರೌಢ ಮಕ್ಕಳು ಅವಳನ್ನು ಉಪಚರಿಸುವ ಹಾಗೂ ಉಪಕರಿಸುವ ಭಾರತೀಯ ಪರಂಪರೆ ಅನನ್ಯವಾದದ್ದು. ಮಣ್ಣಮ್ಮನು ಎಂದೂ ವೃದ್ಧಾಪ್ಯದ ಸಂಕಟಗಳನ್ನು ಅನುಭವಿಸದೆ, ತನ್ನ ಐಸಿರಿ ಮೈಸಿರಿಗಳನ್ನು ಕಳೆದುಕೊಳ್ಳದೆ ನಿರಂತರವಾಗಿ ಹುಟ್ಟುತ್ತಿರುವ ಕಿರಿಯರನ್ನು, ತಮ್ಮಂದಿರನ್ನು ಸಂಭಾಳಿಸಿಕೊಂಡು ಪ್ರೌಢತೆಗೆ ತಲುಪಿಸಲು ಬೇಕಾದ ತಾಯಿಯ ಸಹನೆ ಸಾಧನೆಗಳಿಗೆ ಅನುಕೂಲವಾಗಿರುವಂಥದ್ದು. ಇಂತಿಪ್ಪ ಕೊಡುಕೊಳ್ಳುವ ಕೃತಜ್ಞತಾ ಭಾವಬಂಧನವನ್ನು ನಮ್ಮವರು ವಿಜ್ಞಾನವೆಂದದ್ದು. ವಿಜ್ಞಾನ ಮತ್ತು ತತ್ವಜ್ಞಾನಗಳು ಇಬ್ಬದಿಗಿರುವ ನಾಣ್ಯವನ್ನು ಚಲಾವಣೆಗೆ ತಂದದ್ದು. ತತ್ವಜ್ಞಾನವೆಂದರೆ ಅದು ಪ್ರಕೃತಿಯ ಮುಖ, ವಿಜ್ಞಾನವೆಂದರೆ ಅದು ನಮ್ಮದೇ ಸ್ವಾರ್ಥದ ಮುಖ. ಇಂಥ ದಿವ್ಯವಾದ ಜೀವನ ಚಿಂತನೆಯ ಪ್ರತೀಕವಾಗಿಯೇ ನಮ್ಮ ವ್ಯವಹಾರದ ನಾಣ್ಯಕ್ಕಾದರೂ ರಾಷ್ಟ್ರ ಲಾಂಛನವು ಒಂದು ಮುಖವಾಗಿರುವುದು. ಈ ಮುಖವು ನಮ್ಮ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಒತ್ತಿ ಹೇಳುವುದು. ನಾಣ್ಯದ ಇನ್ನೊಂದು ಮುಖವು ಹೇಳುವ ಬೆಲೆಯು ಏನಾದರಾಗಿರಲಿ, ನಾವು ಈ ದೇಶಕ್ಕೆ, ಈ ಮಣ್ಣಿಗೆ ಕೊಡಬೇಕಾದ ಬೆಲೆಯನ್ನು ಕೊಡತಕ್ಕದ್ದೆಂದು ಆದೇಶಿಸುವಂತೆ ರಾಷ್ಟ್ರಲಾಂಛನದ ಮುಖವಿರುವುದು.
ಎರಡು ಬದಿಗೂ ನಾಣ್ಯದ ಹಣದ ಬೆಲೆಯನ್ನು ಮುದ್ರಿಸಿದರೆ ಅದು ಅಪಚಾರವೆಂದು ಏನೆಷ್ಟು ವೈಜ್ಞಾನಿಕ ಪ್ರಗತಿ ಸಾಧಿಸಿದ ಪಾಶ್ಚಾತ್ಯ ದೇಶಗಳಿಗಾದರೂ ಗೊತ್ತಿದೆ. ಹಾಗಾಗಿಯೇ ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್ ಎಂಬ ನುಡಿಗಟ್ಟು ಸಾರ್ವದೇಶಿಕವಾಗಿ ಸಾರ್ವಕಾಲಿಕವಾಗಿ ಚಲಾವಣೆಗೊಂಡಿದೆ. ಈ ಸಂದರ್ಭದಲ್ಲಿ ನಾಣ್ಯಕ್ಕಿರುವ ರಾಷ್ಟ್ರೀಯತೆಯ ಮುಖವನ್ನು, ಕರ್ತವ್ಯದ ಮುಖವನ್ನು, ಮಣ್ಣಿನ ಮುಖವನ್ನು ಗಮನಿಸಿ ಪಾಶ್ಚಾತ್ಯರು 17ನೇ ಶತಮಾನದಲ್ಲಿ ಮಣ್ಣಿನ ಕುರಿತಾಗಿ ಮಾಡಿದ ಪ್ರಯೋಗ ದಾಖಲೆಗಳನ್ನು ಗಮನಿಸೋಣ. ಅವರೊಂದು ದೊಡ್ಡ ಕಬ್ಬಿಣದ ಬೋಗುಣಿಯನ್ನು ತೆಗೆದುಕೊಂಡರು. ಅದರೊಳಗೆ 200 ಪೌಂಡ್ ಮಣ್ಣು ತುಂಬಿದರು. ಆ ಮಣ್ಣಿನಲ್ಲಿ 5 ಪೌಂಡ್ ತೂಕದ ವಿಲ್ಲೋ ಗಿಡವನ್ನು ನೆಟ್ಟರು. 5 ವರ್ಷಗಳ ಕಾಲ ಸಾಕಿದರು. ಈ ಸಮಯದಲ್ಲಿ ಅದಕ್ಕೆ ಕೊಟ್ಟದ್ದು ನೀರು ಮಾತ್ರ. ಆಮೇಲೆ ಈ ವಿಜ್ಞಾನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಹಾಗಾಗಿ ಬೆಳೆದ ಗಿಡವನ್ನು ಕಿತ್ತರು. ಬೇರಿಗೆ ಅಂಟಿದ ಮಣ್ಣೆಲ್ಲವನ್ನೂ ಬೋಗುಣಿಗೆ ಬೀಳಿಸಿದರು. ಗಿಡವನ್ನು ಒಣಗಿಸಿದರು. ಎಂದರೆ ಕೊಟ್ಟ ನೀರು ಕಳೆದರು. ಈಗ ಒಣಗಿಡವನ್ನು ತೂಗಿ ನೋಡಿದರು. ಅದು 170 ಪೌಂಡ್ ಇತ್ತು. ಎಂದರೆ ಅಂದಿನ ಗಿಡವು ಇಂದು 33 ಪಟ್ಟು ಬೆಳೆದಿತ್ತು. ಸಾಮಾನ್ಯ ಕೃಷಿಜ್ಞಾನ ವಿಚಾರವು ಹೇಳುವಂತೆ ಗೊಬ್ಬರದಿಂದಲೇ ಕೃಷಿ ಎಂದು ಇಂದು ಎಲ್ಲರೂ ನಂಬಿರುವ ವಿಚಾರದೊಂದಿಗೆ ನೋಡಿದರೆ ಈ ಗಿಡವನ್ನು ಇಷ್ಟೊಂದು ಬೆಳೆಸಿದ ಮಣ್ಣು ಎಷ್ಟೊಂದು ತೂಕ ಕಳೆದುಕೊಳ್ಳಬೇಕಾಗಿತ್ತು. ಆದರೆ ಆಶ್ಚರ್ಯಾದ್ಭುತ ವಿಚಾರವೇನೆಂದರೆ ಮಣ್ಣು ಬಹುತೇಕ ಅದೇ 200 ಪೌಂಡ್ ತೂಕ ಉಳಿಸಿಕೊಂಡಿತ್ತು. ಎಂದರೆ ಗಿಡವೊಂದನ್ನು ಬೆಳೆಸುವ ಮೂಲಕ ಮಣ್ಣು ತನ್ನೊಳಗೆ 170 ಪೌಂಡಿನಷ್ಟು ಲಾಭಾಂಶವನ್ನು ಸೇರಿಸಿಕೊಂಡು ಬಹುತೇಕ ದ್ವಿಗುಣಗೊಂಡಿತ್ತು. ಹೀಗೆ ಬೆಳೆಯಿಂದ ಬೆಳೆಗೆ ಮಣ್ಣು ಅಷ್ಟಷ್ಟು ದ್ಯುತಿ ಸಂಶ್ಲೇಷಣೆ ಸತ್ವವನ್ನು ಸೇರಿಸಿಕೊಳ್ಳುತ್ತಾ ಮತ್ತೆ ಮತ್ತೆ ಗುಣವತಿಯಾಗುವುದನ್ನು ನಾವು ಯಾವುದೇ ಕುಂಡದೊಳಗೆ, ವಿಶೇಷವಾಗಿ ಬೊನ್ಸೈ ಕುಂಡದೊಳಗೆ ಗಮನಿಸಬಹುದು. ನಮ್ಮಲ್ಲೊಂದು ಪುಟ್ಟ ಕುಂಡದೊಳಗೆ ಒಂದು ಚಪ್ಪಲಿ ಕಳ್ಳಿ ಇದೆ. ಕುಂಡದ ಗಾತ್ರ 9 ಇಂಚು ವ್ಯಾಸ, 3 ಇಂಚು ಆಳ. ಅದರೊಳಗಿರುವ ಮಣ್ಣು ಅಬ್ಬಬ್ಬಾ ಎಂದರೆ 500 ಗ್ರಾಂ. ಈಗ ಕಳ್ಳಿಗಿಡದ ಎತ್ತರ 6 ಅಡಿ, ಕಾಂಡದ ವ್ಯಾಸ 4 ಇಂಚು, ಒಟ್ಟು ತೂಕ 15 ಕಿಲೋಗ್ರಾಂ. ಭಾರತೀಯ ಕೃಷಿ ಪರಂಪರೆಯ ಜ್ಞಾನವಾದರೂ ಸರಿ, ಪಾಶ್ಚಾತ್ಯ ವೈಜ್ಞಾನಿಕ ಕಾಣಿಕೆಯಾದರೂ ಸರಿ, ಸರಿಯಾಗಿ ನಾವು ನೋಡುವುದು ಸಾಧ್ಯವಾದರೆ ಗೊತ್ತಾಗಬೇಕಾದ ವಿಷಯವೇನೆಂದರೆ ವರ್ಷದಿಂದ ವರ್ಷಕ್ಕೆ ಮಣ್ಣು ಸತ್ವಾಂಶ ಕಳೆದುಕೊಂಡಿದೆ ಎಂದರೆ ಅದು ಕೃಷಿ ಮತ್ತು ಜೀವನದ ದೋಷವನ್ನು ಎತ್ತಿ ಹೇಳುವ ಸಂದರ್ಭವೇ ಸರಿ. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.